ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ನಮ್ಮ ರೈಟರ್ಸ್ ನಮ್ಮ ಹೆಮ್ಮೆ ವಿಶೇಷ ಸರಣಿಗೆ ಸ್ವಾಗತ. ಕನ್ನಡ ಪಿಕ್ಚರ್ ಮೂಲಕ ಈ ಒಂದು ಸರಣಿ ಕರ್ನಾಟಕದ ಪ್ರತಿಭಾವಂತ ಬರಹಗಾರರನ್ನು, ರೈಟರ್ಗಳನ್ನು ತುಂಬ ದೊಡ್ಡ ಮಟ್ಟಕ್ಕೆ ತುಂಬ ಪ್ರೀತಿಯಿಂದ ಕನ್ನಡದ ಎಲ್ಲ ಮಹಾಜನತೆಗೆ ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತಿನ ಮೊಟ್ಟ ಮೊದಲ ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ಯುವ ಪ್ರತಿಭಾವಂತ ರೈಟರ್, ನಮ್ಮ ಕನ್ನಡದ ಹೆಮ್ಮೆಯ ಕ್ರಾಂತಿ ಕುಮಾರ್. ಬ್ರದರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಹಾಸನ ಜಿಲ್ಲೆಯ ಹಿರಿಸಾವೆಯವರು ನೀವು. ಹೌದು. ಹಾಂ, ನಿಮ್ಮದೊಂಚೂರು ಬ್ಯಾಕ್ಗ್ರೌಂಡ್ ಹೇಳಿ. ಅಂದರೆ ರೈಟಿಂಗ್ ಬರೋಕ್ಕಿಂತ ಮುಂಚೆ ನಿಮ್ಮ ತಾಯಿ ತಂದೆ, ನಿಮ್ಮ ಊರು, ಅದ್ರ ಬಗ್ಗೆ ಹೇಳಿ. ಅಂದರೆ ನಮ್ಮದು ಹಾಸನ ಸರ್. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಬ್ಯಾಂಗ್ಳೂರನ್ನೇ. ಇಲ್ಲೇ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಬೆಂಗಳೂರು ವಿಜಯನಗರ ಗೌರ್ಮೆಂಟ್ ಕಾಲೇಜಲ್ಲೇ ನಾವು ಓದಿದ್ದು. ಅಲ್ಲಿಂದ ನಾವು ನಮ್ಮ ಸ್ನೇಹಿತರೆಲ್ಲ ಸಿನಿಮಾನೇ ಮಾಡಬೇಕು ಅನ್ನೋದೊಂದು ಕನಸಿತ್ತು. ಬಟ್ ನಮ್ಮನ್ನ ಬಡ್ದು ಎಬ್ಸಿದೆ ವೀಕೆಂಡ್ ವಿತ್ ರಮೇಶ್. ಸೂಪರ್. ಆ ಪ್ರೋಗ್ರಾಮು ಏನು ಬರ್ತಾ ಇತ್ತು, ಆದರೆ ಈ ಥರ ಒಂದು ಪ್ರೋಗ್ರಾಮ್ ಇದು ನೋಡಿ 4 ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತಾರಲ್ಲ, ಆ ಥರ ಅದೊಂದು ಪ್ರೋಗ್ರಾಮು ನಮಗೆ ಇಲ್ಲ ಗುರು ಮಾಡ್ಬೋದು, ಸರ್ವೈವ್ ಆಗ್ಬೋದು, ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೂ ಏನೋ ಮಾಡ್ಬೋದು, ಅಂಥವರೇ ಇರೋದು ಆರ್ಟ್ ಸೀಟ್ ಮೇಲೆ ಅನ್ನೋದು ಒಂದು ಧೈರ್ಯ ತುಂಬಿತು ನಮಗೆ. ಸೂಪರ್. ಆ ಧೈರ್ಯದಿಂದ ನಾವು ನಮ್ಮ ಸ್ನೇಹಿತರು ಪರಮರಾಜನವರು ಇಬ್ಬರು ಡಿಸೈಡ್ ಮಾಡಿದ್ರು ನಾವು ಸಿನಿಮಾನೇ ಮಾಡೋಣ ಅಂತ. ಡಿಗ್ರಿ ಎಕ್ಸಾಮ್ ಬರೆಯುವಾಗಲೇ ಡಿಸೈಡ್, ನಾವು ನೆಕ್ಸ್ಟ್ ಹೋದರೆ ಸಿನಿಮಾಗೆ ಅಂತ ಅಂದ್ಬಿಟ್ಟು. ಅದು ಕಾಲಕ್ರಮೇಣ ಎಳ್ಕೊಂಡು ಸಿನಿಮಾದಲ್ಲಿ ಸ್ವಲ್ಪ ಹೋಗಿದ ತಕ್ಷಣ ಯಾರು ಕೆಲಸ ಕೊಡ್ತಾರೆ ನಮಗೆ. ಹಾಗೆ ಅಲ್ಲಿಂದ ನಿಮ್ಮ ಥರ ಆ್ಯಂಕರ್ ಆಗೋಣ ಅಂತ ಟ್ರೈ ಮಾಡ್ದೋ. ಓಕೆ. ಆ ಆ್ಯಂಕರಿಂಗು ನಮಗೇನೋ ಕೈ ಹಿಡಿಲಿಲ್ಲ. ಯಾಕಂದರೆ ಡೆಸ್ಟಿನಿ ಸಿನಿಮಾಗೆ ಬರಬೇಕು ಅಂತ ಇತ್ತೇನೋ ಗೊತ್ತಿಲ್ಲ. ಅದು ಅಲ್ಲಿಂದ ಸಿನಿಮಾದಲ್ಲಿ ಏನೋ ಒಂದು ಮಾಡಿ ಜೀವನ ಮಾಡೋಣ, ಒಟ್ಟಲ್ಲಿ ಸಿನಿಮಾದಲ್ಲಿ ಇರೋಣ ಅಂತ ಅಂದ್ಬಿಟ್ಟು ಬಂದು ಅಲ್ಲಿಂದ ಜ್ಯೋತಿ ವಾಹಿನಿ ಅನ್ನೋ ಒಂದು ಸಂಸ್ಥೆ ಲೈಟ್ ಬಾಯ್ ಆಗಿ ಸೇರ್ಕೊಂಡೆ. ಲೈಟ್ ಬಾಯ್ ಆಗಿ ನೆಕ್ಸ್ಟ್ ಅಲ್ಲಿಂದ ಜರ್ನಿ ಹಾಗೆ ಕಂಟಿನ್ಯೂ ಆಗಿ ಆಗ್ತಾ ಇವತ್ತು ರೈಟ್ರಾಗಿ ಈ ಥರ. ಆದರೆ ಜರ್ನಿಲಿ ಪ್ರತಿಯೊಬ್ಬರು ಸಿಗ್ತಾರಲ್ಲ ಸರ್, ಆ ಸಿಗೋರೆ ನಮ್ಮನ್ನು ಕರ್ಕೊಂಡು ಹೋಗೋದು. ಪ್ರತಿಯೊಂದು ದಾರಿಗೂ ತಿರುವುಗಳಿರ್ತವೆ, ಆ ತಿರುವುಗಳೇ ಒಬ್ಬ ವ್ಯಕ್ತಿಗಳು ಅಂದ್ಕೊಂಡು ನನ್ನ ಜೀವನದಲ್ಲಿ ಒಬ್ಬೊಬ್ಬರು ಬಂದು ಇಲ್ಲಿಗೆ ಕರ್ಕೊಬಂದು ನಿಲ್ಲಿಸಿದ್ದಾರೆ. ವೆರಿ ಟ್ರೂ. ಮೇಲಾಗಿ ಆಗಲೇ ಒಂದು ಮಾತಾಡಿದ್ದೀನಿ, ಅಂದರೆ ವೀಕೆಂಡ್ ವಿತ್ ರಮೇಶ್ ಅನ್ನುವಂತಹ ಒಂದು ಎಪಿಸೋಡು, ಒಂದು ಸೀರೀಸು, ಮೇಲಾಗಿ ಆ ಹಾಟ್ ಸೀಟು, ಮೇಲಾಗಿ ಎಂಥವ್ರು ಕೂಡ ಸಾಧನೆ ಮಾಡ್ಬೋದು ಅನ್ನೋದನ್ನಂತ. ಮೇಲಾಗಿ ರಮೇಶ್ ಅವರು ಕೂಡ ಈ ಮೋಟಿವೇಶನ್ ವಿಷಯಕ್ಕೆ ದೊಡ್ಡ ಮಟ್ಟದ ಹೆಸರು ಮಾಡಿದಂಥವ್ರು. ಮೇಲಾಗಿ ರೈಟರ್ಸ್ ಅಂದರೆ ದೊಡ್ಡ ಮಟ್ಟದ ಪ್ರೀತಿ ಅವರಿಗೆ. ನಮ್ಮ ರೈಟರ್ಸ್ ನಮ್ಮ ಹೆಮ್ಮೆ ಅನ್ನುವಂತಹ ಈ ಒಂದು ಸೀರೀಸ್ ಅವರಿಗೂ ಇಷ್ಟ ಆಗುತ್ತೆ ತಲುಪಿದಾಗ. ಖಂಡಿತ. ಯಾಕೆಂದರೆ ನಾನು ರಮೇಶ್ ಅವ್ರ ಜೊತೆ ವರ್ಕ್ ಮಾಡೋದು ನನ್ನ ಅದೃಷ್ಟ. KDಲಿ ಅವರು ದೊಡ್ಡ ಭಾಗ ಆಗಿದ್ದಾರೆ. ಅದು ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ನನಗೆ. ಎಷ್ಟೋ ಸಲ ನಾನು ರಮೇಶ್ ಸರ್ನ ಕೇಳ್ತೀನಿ, ಅಲ್ಲ ಸರ್, ಇವಾಗ ಎಕ್ಸಾಂಪಲ್ ಯಾವುದೋ ಕಾರ್ಮಿಕರು ಫಂಕ್ಷನ್ಸ್ ಇರುತ್ತೆ, ಅಲ್ಲಿ ಹೋಗ್ತೀರಾ, ಆ ಕಾರ್ಮಿಕರ ಬಗ್ಗೆನೇ ಮಾತಾಡ್ತೀರಾ. ನೆಕ್ಸ್ಟು ಸ್ಕೂಲ್ ಮಕ್ಕಳದಿರುತ್ತೆ, ಆ ಚಿಕ್ಕ ಮಕ್ಕಳಿದ್ರು ಅವ್ರ ಪರವಾಗಿ ಮಾತಾಡ್ತೀರಾ. ಒಂದು ಯಾವುದೋ IT ಕಂಪ್ನಿಗೆ ಹೋಗ್ತೀರಾ, IT ಕಂಪ್ನಿಯಲ್ಲಿ ಅವ್ರ ಪರವಾಗಿ ಮಾತಾಡ್ತೀರಾ. ಇವೆಲ್ಲ ಹೇಗೆ ಸಾಧ್ಯ ಸರ್ ಅಂತ ಅಂದ್ಬಿಟ್ಟು, ಇವಾಗ ಒಂದು ಸಿನಿಮಾ ಮಾಡೋದಕ್ಕೆ ನೀವೇನು ಮಾಡ್ತೀರಾ ಸರ್? ನಾನು ಬುಕ್ಸು, ಆ ಜಾನರ್ ಏನಿದೆ ಆ ಸಿನಿಮಾಗಳು ನೋಡಬೇಕು, ಇಲ್ಲ ಬುಕ್ಸ್ ನೋಡಬೇಕು, ಆ ಥರ ನಾನು ವರ್ಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅಂದರೆ ಒಂದು ಮಾತು, ಒಂದು ಭಾಷಣ, ಅದಕ್ಕೂ ಕೂಡ ಅವರು ಅಷ್ಟು ವರ್ಕ್ ಮಾಡ್ತಾರಲ್ಲ, ಅದೆಲ್ಲ ನಮಗೆ ಖುಷಿ ವಿಚಾರ. ಆಮೇಲೆ ಅವ್ರು ಆಡ್ತಿದ್ದು ಮಾತುಗಳು, ಅವ್ರು ಕೊಡ್ತಿದ್ದು ಸ್ಫೂರ್ತಿಯಿಂದ ಸಿನಿಮಾಗೆ ಬಂದವ್ರು ನಾವು. ಇವತ್ತು ಅವ್ರ ಜೊತೆಗೆ ಕೆಲಸ ಮಾಡಿ ನಾವು ಬರೆದು ಆ ಸಂಭಾಷಣೆ ಅವ್ರ ಬಾಯಲ್ಲಿ ಬರುತ್ತಲ್ಲ, ಅದೇ ದೊಡ್ಡ ವಿಚಾರ ನಮಗೆ. ಮೇಲಾಗಿ ನೀವು ಡಬಲ್ ಬೋನಸ್ ಏನು ಗೊತ್ತಾ ನಿಮಗೆ? ನಿಮ್ಮ ಹೆಸರು ಕ್ರಾಂತಿ ಕುಮಾರ್. ನಾನು ಅಂದರೆ KDಯ ಒಂದಷ್ಟು ಇವೆಂಟ್ಗಳಲ್ಲಿ ನಿಮ್ಮನ್ನು ಮಾತಾಡಿಸಿದಾಗ ಅನ್ನಿಸ್ತಿತ್ತು, ಕನ್ನಡದ ಎಲ್ಲ ರೈಟ್ರ್ಗಳನ್ನು ನೋಡಿದಾಗ ಪರ್ಸ್ನಲಿ ನನ್ನನ್ನು ಸೇರಿ ನಮ್ಮ ಕನ್ನಡ ಪಿಕ್ಚರ್ನ ಎಲ್ಲ ಸಿಬ್ಬಂದಿಯವರು, ಮೇಲಾಗಿ ನಮ್ಮ ವಿಶೇಷ ನಮ್ಮ ಪ್ರವೀಣ್ ಸರು, ರೈಟರ್ಸ್ಗಳದ್ದು ಏನಾದ್ರು ಮಾಡಬೇಕು ರವಿ ಅಂತಿದ್ರು. ರೈಟರ್ಸ್ಗಳು ಇಲ್ಲದೆ ಹೋದರೆ ಇಂಡಸ್ಟ್ರಿ ಇಲ್ಲ. ಇದು ಬರೀ ನಮ್ಮ ಉದ್ದೇಶ ಅಲ್ಲ, ಇಡೀ ಇಂಡಸ್ಟ್ರಿಯ ಎಲ್ಲ ಸೂಪರ್ ಸ್ಟಾರ್ಗಳು ಕೂಡ ಮಾತಾಡ್ತಾರೆ, ರೈಟರ್ಸ್ ಇಲ್ಲ ಅಂದ್ರೆ ನಾವಿಲ್ಲ ಅನ್ನುವಂಥದ್ದು. ಈ KD ಅನ್ನುವಂಥದ್ದು ಕ್ರಾಂತಿ ಕುಮಾರ್ಗೆ ಎಷ್ಟು ದೊಡ್ಡ ಹೆಸರು ಕೊಡುತ್ತೆ ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಈ KD ಬರೋಕ್ಕಿಂತ ಮುಂಚೆ ಕ್ರಾಂತಿ ಕುಮಾರ್ ಇಲ್ಲಿ ತನಕ ಎಷ್ಟು ಸಿನಿಮಾಗಳಿಗೆ ಬರೆದ್ರಿ? ನಿಮ್ಮ ಜರ್ನಿನ ತುಂಬ ಸಿಂಪಲಾಗಿ ಹೇಳೋದಾದರೆ. ಸರ್, ಅಲ್ಲದೆ ಲೈಟ್ ಬಾಯಾಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ನೆಕ್ಸ್ಟು ಬೇರೆ ಬೇರೆ ಸಣ್ಣ ಪುಟ್ಟ ಸಿನಿಮಾಗಳು ಅಸಿಸ್ಟೆಂಟು, ಅಸೋಸಿಯೇಟ್ ಆಗಿ ಒಂದಷ್ಟು ಸಿನಿಮಾಗಳು ವರ್ಕ್ ಮಾಡಿದೆ. ಅಥರ್ವ ಅಂತ ಒಂದು ಸಿನಿಮಾ ಸರ್. ಆ ಸಿನಿಮಾಯಿಂದನೇ ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನನಗೊಂದು ಫೀಲ್ ಬಂದಿದ್ದು. ಯಾಕಂದರೆ ಆ ಟೀಮ್ ಅರುಣ್ ಅಂತ ಡೈರೆಕ್ಟ್ರು, ಅವರಿದ್ದವರು ಅಂದರೆ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು. ನಾನು ಅವಾಗ ಬಂದು ವರ್ಕ್ ಮಾಡ್ತೀನಿ, ನಿಮಗೆ
ಕಂಟಿನ್ಯೂ ವರ್ಕ್ ಮಾಡ ಅದು ಪರವಾಗಿಲ್ಲ, ನಿನಗೆ ಏನು ಬೇಕು ಬಾ, ನಿನಗೆ ಕೆಲಸ ಕಲಿಬೇಕಾ ಬಾ, ಕೆಲಸ ಕಲ್ತ್ಕೊಂಡು ಹೋಗು ಅಂತ. ನನಗೆ ಅಲ್ಲಿಂದ ಟೀಮ್ಗಳ ಪರಿಚಯ ಆದರು ಸರ್. ನೆಕ್ಸ್ಟ್ ಗಣೇಶ್ ಅಂತ ಸಿಕ್ಕರು, ಲವ್ ಲೆಫ್ಟರ್ಸ್ ಅಂತ ಆಲ್ಬಮ್ ಸಾಂಗ್ ಮಾಡೋದು ಅವ್ರ ಜೊತೆಗೆ. ಅಲ್ಲಿ ಕೀರ್ತಿ ಅಂತ ಪರಿಚಯ ಆದರು, ಇವಾಗ ಅಂದ ಇಂಥ ಕಾಲ ಸಿನಿಮಾ ಡೈರೆಕ್ಷನ್ ಮಾಡ್ತಿರಲ್ಲ ಅವರೇ ನನ್ನ ಡೈಲಾಗ್ ರೈಟ್ರಾಗಿ ಮಾಡಿದ್ದು. ಸಿನಿಮಾ ಸಖತ್ ಸುದ್ದಿ ಮಾಡ್ತಾ ಇದೆ, ಆದಷ್ಟು ಬೇಗ ಬಿಡುಗಡೆ ಆದ ನಂತರ ಎಂಜಾಯ್ ಮಾಡೋಣ. ತುಂಬ ಒಳ್ಳೆ ಸಬ್ಜೆಕ್ಟ್, ಎಮೋಷನಲ್ ಸಬ್ಜೆಕ್ಟು. ವಿನಯ್ ರಾಜ್ಕುಮಾರ್ ಅವರು ಆ ಥರ ಪಾತ್ರ ಮಾಡಿಲ್ಲ ಸರ್. ಆ ಥರ ತುಂಬ ಒಂದು ಅದ್ಭುತವಾದ ಪಾತ್ರ, ಅದು ತುಂಬ ಚೆನ್ನಾಗಿದೆ. ಅದಾದಮೇಲೆ ಕಾಣೆಯೋದ್ರ ಬಗ್ಗೆ ಮೈ ನೇಮ್ ಇಸ್ ಕಿರಾತಕ ಅಂತ ಒಂದು ಸಿನಿಮಾ ಮಾಡಿದೆ ಯಶ್ ಸರ್ದು. ಅದೊಂದು 20 days ಶೂಟ್ ಆಯಿತು. ಅವ್ರ ಪಕ್ಕ ಕಿರಾತಕ ಏನಿತ್ತೋ ಒಂದು ಕ್ವಾಟ್ಲೆ, ಆ ಕಿರಿಕು, ಆ ಥರ ಪಾರ್ಟ್ 2 ಅನಿಲ್ ಅವರು ಡೈರೆಕ್ಟರ್, ಅನಿಲ್ ಸರ್ ಡೈರೆಕ್ಟ್ರು. ನೆಕ್ಸ್ಟ್ ಸಿನಿಮಾ ಸ್ಟಾಪ್ ಆಯಿತು KGF ಅಬ್ಬರಿಗೆ. ನೆಕ್ಸ್ಟ್ ಅಲ್ಲಿಂದ ಅನಿಲ್ ಸರ್ ಜೊತೆಗೆ ಶಿವ 143 ಸಿನಿಮಾ ಮಾಡಿದೆ, ಅದರಲ್ಲಿ ಲಿರಿಕ್ ರೈಟ್ರಾಗಿ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ. ನೆಕ್ಸ್ಟ್ ಕಾಣೋದ್ರ ಬಗ್ಗೆ ಪ್ರಕಟಣೆ, ಅದಕ್ಕೆ ಡೈಲಾಗ್ ರೈಟ್ರು, ಲಿರಿಕ್ ರೈಟ್ರು, ಕೋ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ನೆಕ್ಸ್ಟ್ ಅಲ್ಲಿಂದ ಜರ್ನಿ ಹಾಗೆ ಶುರುವಾಗಿ ಇವತ್ತು KDಗೆ ಬಂದು ನಿಂತಿದೆ. KD ಸೌಂಡ್ ಹೆಂಗಿದೆ ಅಂದರೆ, ರೀಸೆಂಟಾಗಿ ಒಂದು ಯಾವುದೋ ನಾನು ವಿಡಿಯೋ ನೋಡಿದೆ ಧ್ರುವ ಸರ್ಜಾ ಅವ್ರದ್ದು, ಹೆವಿ ಕ್ರೌಡು, ಮೊಬೈಲ್ ಟಾರ್ಚು, ಏನೋ ಒಂದು ಡೈಲಾಗು. ಆ ಡೈಲಾಗನ್ನು ನೀವೇ ಬರೆದಿರೋದ್ರಿಂದ ಅದು ನಿಮ್ಗೆ ಹೇಳೋದಕ್ಕೆ ರೈಟ್ಸ್ ಇರುತ್ತೆ. ಪ್ರೇಮ್ ಸರ್ ಏನನ್ನಲ್ಲ, ಆ ಡೈಲಾಗ್ ಹೇಳ್ಬೇಕು ನೀವು. ಅದೊಂದು ಡೈಲಾಗೇ ಸರ್ ಇವತ್ತು ಇಲ್ಲಿ ಕೂರಿಸಿದೆ ಅಂತ ಅಂದರೆ ಅದೊಂದು ಡೈಲಾಗಿಂದಾನೆ. ಯಾಕಂದ್ರೆ ಪ್ರೇಮ್ ಸರ್ ಬರ್ದಾಗಲೇ ಹೇಳಿದರು, ಈ ಸಖತ್ ವೈರಲ್ ಬಿಡೋ ಮಗ ಈ ಡೈಲಾಗು ಅಂತ. ಅಂದರೆ ಒಂದು ಕ್ಲಾರಿಟಿ, ಸಖತ್ ಕ್ಲಾರಿಟಿ ಪ್ರೇಮ್ ಸರ್ಗೆ. ಫಸ್ಟು ಇಲ್ಲ ಗುರು ಏನೋ ಬೇರೆ ಆ ಥರ ಈ ಥರ ಅಂತ ನಾವಿದ್ದವರು ಫೈನಲ್ ನಾನೇ ಫಿಕ್ಸ್ ಆಗೋದೆ, ಪ್ರೇಮ್ ಸರ್ನ ಒಪ್ಸಿದ್ರೆ ಜನನ ಒಪ್ಪಿಸ್ದಂಗೆ, ಆ ಥರ ಫಿಕ್ಸ್ ಆಗೋದು. ಯಾಕಂದ್ರೆ ಅಷ್ಟು ನಾಡಿ ಮಿಡಿತ ಪಲ್ಸು ಗೊತ್ತು ಅಂತಾರಲ್ಲ ಡೈರೆಕ್ಟ್ರು, ಆ ಥರ ಡೈರೆಕ್ಟ್ರು ಸರ್. ಆ ಡೈಲಾಗ್ ಬಂದು, ನನ್ನ ನೋಡಿಬೇಕು ಅಂತ ಮಸ್ತೊಟ್ಟವ್ರಿಗೆ ಕೆಲಸ ಕೊಡ್ತಾ ಇದ್ದೀರಾ, ನಾನು ಒಂದು ಸಲ ಮುಚ್ಚಿಡಿದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬ್ಯುಸಿ ಆಗಿಬಿಡ್ತಾರಣ ಅಂತ. ಅದನ್ನು ಧ್ರುವ ಸರು ಬೇರೆ ಬೇರೆ ಫಂಕ್ಷನ್ಸ್ಗೆಲ್ಲ ಹೋದಾಗ ಪ್ರತಿ ಸಲ ಡೈಲಾಗ್ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಬರೆದಾಗ ಪ್ರೇಮ್ ಸರ್ ಹೇಳಿದರು, ಈ ಡೈಲಾಗು ದೊಡ್ಡದಾಗಿ ಸೌಂಡ್ ಮಾಡುತ್ತೆ, ಜನ ಕಿರಿಸ್ತಾರೆ ಕಣೋ ಈ ಡೈಲಾಗಿಗೆ ಅಂತ. ಪ್ರತಿ ಸಲ ಧ್ರುವ ಸರ್ ಆ ಡೈಲಾಗ್ನ ಹೇಳೋದಾಗಲೂ ಆ ಚಪ್ಪಾಳೆ, ಆ ಶಿಳ್ಳೆ ಅವೆಲ್ಲ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಸರ್. ಅಂದರೆ ಇಷ್ಟು ವರ್ಷ ಜರ್ನಿ ಮಾಡ್ಕೊಂಡು ಒಂದು 10 ವರ್ಷ ಕಳೆದಿದ್ದೀವಲ್ಲ ಸರ್, ಆ ಶಿಳ್ಳೆ ಚಪ್ಪಾಳೆ 10 ವರ್ಷ ಆದಮೇಲೆ ಕೇಳ್ತಾ ಇದ್ದೀವಲ್ಲ, ಆ ಫೀಲೇ ಬೇರೆ ಅದೊಂಥರ. ಅಲ್ಲ, ನಿಮ್ಗೆ ಗೊತ್ತಾಗದಂಗೆ ನಿಮ್ಮ ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಇದೆ. ಅದು ಹಾಗೆ ಸಸ್ಟೇನ್ ಆಗಲಿ, ಇಲ್ಲ ಅದೊಂದು ತುಂಬ ದೊಡ್ಡ ಮಟ್ಟಕ್ಕೆ ಜರ್ನಿ ಆಗಬೇಕು ಅಂದರೆ ರೈಟ್ಗಳು ಏನಾದ್ರು ಒಂದು ಅದ್ಭುತವಾದಂಥ ವಿಷಯ ಬರೆದಾಗಲೇ ಒಬ್ಬ ಸಾಮಾನ್ಯ ನಟ ಸೂಪರ್ ಸ್ಟಾರ್ ಆಗಿ ಕನ್ವರ್ಟ್ ಆಗ್ತಾರೆ. ಅದು ತುಂಬ ಜನ ಹೀರೋಗಳು ತುಂಬ ಹೆಮ್ಮೆಯಿಂದ ಹೇಳಿದಂಥ ವಿಷಯನ ಕೇಳಿದ್ದೀವಿ. ಬಟ್ KDಗಿಂತಲೂ ಮುಂಚೆ ಒಂದು 5-6 ಸಿನಿಮಾಗಳಿಗೆ ನೀವು ಬರೆದ್ರಿ. ಬಟ್ ಅಂದರೆ ಆ ಥರದ ರೆಕಗ್ನೈಸೇಷನ್ಸ್ ಸ್ವಲ್ಪ ಕಡಿಮೆ ಸಿಗ್ತಾ, ಅಥವಾ ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಾಯ್ತಾ ಸರ್? ಅಂದರೆ ಇವಾಗ ನಾನು KD ಸಿನಿಮಾ ಬರೀತಾ ಇದ್ದೀನಿ. ಒಂದು ಕಡೆ ಪ್ರೇಮ್ ಸರು, ಒಂದು ಕಡೆ ಧ್ರುವ ಸರು, ಒಂದು ಕಡೆ KVM ಪ್ರೊಡಕ್ಷನ್ನು, ಈ 3 ಬ್ರ್ಯಾಂಡ್ಗಳಿದೆಯಲ್ಲ ಸರ್. ಏನೋ ಬ್ರ್ಯಾಂಡ್ಗಳಿಂದ ಇವತ್ತು ನನಗೆ ಒಂದು ಡೈಲಾಗ್ ವೈರಲ್ ಆಗಿರೋ ನಾರ್ತ್ ಕರ್ನಾಟಕದಿಂದ ಫೋನ್ ಮಾಡ್ತಾರೆ, ಅಣ್ಣ ಚಲೋ ಬರ್ದಿದ್ದಿಲ್ಲೇ ಡೈಲಾಗು, ಸಖತ್ತಾಗೈತ್ಲೆ ಅಂತ ಅಂದ್ಬಿಟ್ಟು, ಏನು ಬರೀತೀವೋ ಯಪ್ಪ ಅಂತ ಅಂದ್ಬಿಟ್ಟು ಹುಡುಗರೆಲ್ಲ ಈ ಥರ ಫ್ಯಾನ್ಸ್ಗಳು, ಧ್ರುವ ಸರ್ ಫ್ಯಾನ್ಸು, ಪ್ರೇಮ್ ಸರ್ ಫ್ಯಾನ್ಸ್ ಎಲ್ಲ ಈ ಥರ ಫೋನ್ ಮಾಡ್ತಿರ್ತಾರೆ. ಆ ಫೀಲು ಬೇರೆ ಸರ್ ನನಗೆ. ನಾನು ಬೇರೆ ಸಿನಿಮಾ ಡೈಲಾಗ್ಗಳು ಬರೆದಾಗ ಇಂಡಸ್ಟ್ರಿಯಲ್ಲಿ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಿದ್ರು, ಗುರು ತುಂಬ ಚೆನ್ನಾಗಿ ಬರೆದಿದ್ಯಾ ಗುರು, ಸಖತ್ತಾಗಿದೆ ಆ ಥರ ಅಂತ ಅಂದ್ಬಿಟ್ಟು. ಲಾಸ್ಟ್ ಕಾಣೋದ್ರ ಬಗ್ಗೆ ಪ್ರಕಟಣೆ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಬರೆದಿದ್ದೆ. ಅಂದರೆ ಫ್ರೆಂಡು ಮದುವೆ ಆಗ್ತಿರ್ತಾನೆ, ಇನ್ನೊಬ್ಬ ಫ್ರೆಂಡು ಅಳ್ತಾ ಇರ್ತಾನೆ, ಅಲ್ಲ ಸರ್ ಫ್ರೆಂಡ್ ಮದುವೆ ಆದರೆ ಖುಷಿ, ನೀವು ಕ್ಲೋಸ್ ಫ್ರೆಂಡ್ ಏನೋ ಕಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ನೋಡಪ್ಪ, ಒಬ್ಬ ಫ್ರೆಂಡ್ನ ICUಯಲ್ಲಿ ಇಟ್ಟಾಗ ಒಬ್ಬ ಡಾಕ್ಟ್ರು ಹೊರಗಡೆ ಬಂದ್ಬಿಟ್ಟು ಐಮ್ ಸಾರಿ ಅಂದಾಗ ನಮ್ಗೆ ಎಷ್ಟು ನೋವಾಗುತ್ತೋ ಗೊತ್ತಿಲ್ಲ. ಆದರೆ ಅದೇ ಫ್ರೆಂಡ್ ಹಸೆ ಮನೆ ಮೇಲೆ ಕೂರಿಸಿ ಗಟ್ಟಿ ಮೇಳ ಅಂದಾಗ ದೂರದಲ್ಲಿ ನಿಂತಿದ್ದ ಫ್ರೆಂಡ್ಸ್ಗೆ ಆಗುತ್ತಲ್ಲ ನೋವು, ಅದು ಯಾವ ಶತ್ರುಗೂ ಬೇಡ. ಊರು ಬಿಟ್ಟು ಹೋದನು ಅವಾಗಾರು ಬರ್ತಾನೆ, ಮದುವೆ ಆಗೋದು ನೀನು ಯಾವತ್ತೂ ಸಿಗಲ್ಲ ಅನ್ನೋದೊಂದು ಫೀಲ್. ಬ್ರಿಲಿಯಂಟ್, ಸಾರಿ. ಅದು ತುಂಬ ಜನ ಕನೆಕ್ಟ್ ಆಯಿತು. ಎಷ್ಟೋ ಜನ ಫ್ರೆಂಡ್ಸು, ಸರ್ ನಾವು ಊರು ಬಿಟ್ಟು ಬಂದಿದ್ದೀವಿ ಅಂತ ಅಂದರು. ನನ್ನ ಫ್ರೆಂಡ್ಸ್ ಸರ್ಕಲ್ ಎಷ್ಟೋ ಜನ, ಹೌದು ಮದುವೆ ಆದಮೇಲೆ ನನ್ನ ಫ್ರೆಂಡ್ ನಂಗೆ ಸಿಗ್ತಾ ಇಲ್ಲ ಗುರು, ನನಗೆ ಎಮೋಷನ್ ಆಯಿತು ಅಂತ ಅಂದ್ಬಿಟ್ಟು ಕಾಲ್ ಮಾಡಿದರು. ಆ ಥರ ಒಂದು ಫೀಲ್ ತುಂಬ ಖುಷಿ ಇದೆ. ಅಷ್ಟು ಪವರ್ ಇದೆಯಲ್ಲ ಕ್ರಾಂತಿ ರೈಟಿಂಗಲ್ಲಿ ಸರ್. ಅದು ಇವಾಗ ನಾನು ಅಷ್ಟು ಸಿನಿಮಾಗಳು ಬರೆದಿದ್ದೀನಿ, ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ನೀವು 3 ಬುಕ್ ಬರೆದಿರೋರು. ಅದೇನೋ ಅಂತಾರಲ್ಲ ಸರ್, 3 ಎತ್ತಿರೋರು 6 ಎತ್ತಿರೋರ ಮುಂದೆ ಜಾಸ್ತಿ ಮಾತಾಡಬಾರ್ದು ಅಂತ. ಹಂಗೆ ನಾವು ಸಿನಿಮಾ ಬರೆದಿರೋರು, ನಾವೊಂದು 70 ಸೀನ್ ಬರೀತೀವಿ, ನೀವೊಂದು ಬದುಕನ್ನ ಬರೀಬೇಕು. ಒಂದು 3 ಬುಕ್ಸ್ಗಳು ಬರೆದಿರೋ, ನೀವು ಹೇಳಬೇಕು ರೈಟಿಂಗ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಾನು ತುಂಬ ಕಡೆ ಮಾತಾಡಿದೆ. ಅಂದರೆ ಯಾವುದೋ ಒಂದು ಸಿನಿಮಾಗೆ ಸಂಭಾಷಣೆ ಬರೆಯೋದಾಗಲಿ ಅಥವಾ ಚಿತ್ರಕಥೆ ಬರೆಯೋದಾಗಲಿ, ಇಡೀ ಸಿನಿಮಾದ ಬೌಂಡೆಡ್ ಸ್ಕ್ರಿಪ್ಟನ್ನು ಡೈರೆಕ್ಟ್ರಿಗೆ ಹ್ಯಾಂಡ್ ಓವರ್ ಮಾಡೋದಾಗಲಿ, ಅದರ ಹಿಂದಿನ ಶ್ರಮ ಇದೆ ಗೊತ್ತಾ. ಅದು ಒಂದು ಲೈನ್ ಬರೆಯೋದು ಕಷ್ಟ ಇದೆ. ಇದು ನಾನೊಬ್ಬ ರೈಟ್ರಾಗಿ ಕಂಡಂಥ ಸತ್ಯ. ಒಂದೇ ಒಂದು ಲೈನ್ ಬರೆಯೋದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ 70-80 ಸೀನ್ ಬರೀತೀರಿ, ಅದನ್ನು ರೀರೈಟ್ ಮಾಡ್ತೀರಿ, ಒಬ್ಬ ಡೈರೆಕ್ಟ್ರಿಗೆ ಕನ್ವಿನ್ಸ್ ಮಾಡೋ ತನಕ ನೀವು ನಿರಂತರವಾಗಿ ಫೈಟ್ ಮಾಡ್ತೀರಿ ಗೊತ್ತಾ. ನಿಮ್ಮ ಮೆದುಳು, ನಿಮ್ಮ ಹೃದಯ ಮತ್ತು ನಿಮ್ಮ ಈ ಕೈ ಬೆರಳ ಜೊತೆ ಈ 3 ಥರದ ಹೋರಾಟ ಇದೆ ಇಲ್ಲಿ. ಇದು ಒಮ್ಮೆ ಇದು ಕೈ ಕೊಟ್ಟರೆ ಇದು ನಿಮಗೆ ಡಿಸ್ಟರ್ಬ್ ಮಾಡುತ್ತೆ,
ಇದು ಸರಿ ಇದ್ದರೆ ಇದು ಡಿಸ್ಟರ್ಬ್ ಆಗಿರುತ್ತೆ. ಇದು ಒಬ್ಬ ರೈಟ್ರಾಗಿ ನಾನು ಕಂಡಂಥ ಸತ್ಯ. ಇದು ಪ್ರತಿ ಸಲ ನಿಮಗೆ ತುಂಬ ಆಗಿರುತ್ತೆ. ತುಂಬ ಸಲ ಆಗಿರುತ್ತೆ ಸರ್. ಎಸ್ಪೆಷಲಿ KD ಬರೆಯುವಾಗಂತೂ ಸರ್ ಅದು ತುಂಬ ದೊಡ್ಡ ಹೋರಾಟ ಸರ್. ಯಾಕಂದರೆ ಧ್ರುವ ಸರ್ ಇದ್ದಾರೆ, ರೇಷ್ಮಾ ನಾಣಯ್ಯ ಅವರು ಇದ್ದಾರೆ, ರವಿ ಸರ್ ಇದ್ದಾರೆ, ರಮೇಶ್ ಸರ್ ಇದ್ದಾರೆ, ಯಶ್ ಶೆಟ್ಟಿ ಅವರು ಇದ್ದಾರೆ, ಸಂಜಯ್ ದತ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಅವರು ಇದ್ದಾರೆ. ಇಲ್ಲಿ ಯಾವುದೇ ಪಾತ್ರ ಬಿದ್ರೂ ಫಸ್ಟು ಥಿಯೇಟ್ರಿಂದ ಹೊರಗಡೆ ಬಂದು ನನಗೆ ಬೈಯೋದು, ಗುರು ಎತ್ಬೋದಿತ್ತು ಗುರು, ಇಲ್ಲ ಏನೋ ಹೇಳ್ಬೋದಿತ್ತು ಗುರು ಅನ್ನೋದೊಂದು ಇದೆಯಲ್ಲ ಸರ್. ಅದು ತುಂಬ ದೊಡ್ಡ ತಾಕತ್ತು ನಮಗೆ ಪ್ರೇಮ್ ಸರ್ ಕೊಟ್ಟಿರೋದು. ಒಂದು ತುಂಬ ದೊಡ್ಡ ಧೈರ್ಯ ಸರ್ ಪ್ರೇಮ್ ಸರ್. ಯಾಕಂದರೆ ಅವ್ರು ಬಿಡೋದೇ ಇಲ್ಲ, ನಮಗೊಂದು ಲೋ ಫೀಲಿಂಗ್ ಆಗೋದಕ್ಕೆ ಬಿಡೋದೇ ಇಲ್ಲ ಅವರು. ಬಾರ ಮಗ ಆಗತ್ತಲ್ಲ, ಏನಲ್ಲ ಬರೀತೆ ಬರಲ್ಲ ಅಂತ. ಎಷ್ಟೋ ಸಲ ಕ್ಯಾಮ್ರಾ ಇಟ್ಬಿಟ್ಟು ಮಗ ಏನು ಮಗ ಇವಾಗ ಅಂತ, ಬಾಸ್ ಇದು ಬಸ್ ಡೈಲಾಗ್, ಹೌದಾ ಇದು ಬೇಡ ಕಣೋ ಚೇಂಜ್ ಮಾಡೋ ಅಂತ. ಓಕೆ, ಹಾಂ ಹಾಂ. ಈ ಥರ ಎಲ್ಲ ತುಂಬ ಚಾಲೆಂಜಿಂಗು. ಅಂದರೆ ಅವ್ರ ಹತ್ರ ವರ್ಕ್ ಮಾಡಬೇಕು ಅಂದರೆ ಸೋಲ್ಜರ್ ಥರ ರೆಡಿ ಆಗಿರ್ಬೇಕು ಸರ್. ಒಂದು ಕತ್ತಿ ಕೆಳಗಡೆ ಬಿದ್ರೂ ಚಿಕ್ಕ ಚಾಕು ತಗೊಂಡವರು ಹೋರಾಟ ಮಾಡ್ಬೇಕು ನಾವು. ಒಟ್ಟು ಹೋರಾಟ ಮಾಡ್ಬೇಕು, ಒಟ್ಟು ಹೋರಾಟ ಮಾಡಲೇಬೇಕು ಪ್ರೇಮ್ ಸರ್ ಹತ್ರ. ಯಾಕಂದ್ರೆ ಅವ್ರಂಥ ದೊಡ್ಡ ಫೈಟ್ರು ಅವರು, ತುಂಬ ಡೇರಿಂಗು ಸರ್ ಅವರು. ಅಂಥ ಡೇರಿಂಗು ಡೈರೆಕ್ಟ್ರಿಗೆ ಅದೇ ಡೇರಿಂಗ್ ಆಗಿರೋ ಹೀರೋ ಸಿಕ್ಕಿದ್ರೆ ನಮಗೆ ಪ್ರೆಸರ್ ಜಾಸ್ತಿನೇ ಇರುತ್ತೆ ಸರ್. ನೀವೇನೇ ಬರೀ ನಾನು ಹೇಳ್ತೀನಿ ಅನ್ನೋ ಅಂತಾರೆ ಧ್ರುವ ಸರು. ಆ ಥರ ಅವರಿದ್ದಾಗ ಆಮೇಲೆ ಪ್ರೇಮ್ ಸರು ಅಷ್ಟೇ. ಇವಾಗ ಏನೇ ಬರೀತೀವಿ, ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಮಾಸ್ ಸಿನಿಮಾ ಅಂದ್ಬಿಟ್ಟು ಎಕ್ಸ್ಟ್ರಾ ಬರ್ಸಲ್ಲ ಅವ್ರು ಯಾವತ್ತು. ಯಾಕಂದ್ರೆ ನೀವು ಜೋಗಿ ಸಿನಿಮಾ ಎಲ್ಲ ತೆಗೆದ್ರೆ ನೀವು ಅವ್ರು ನೋಡಿತೀನಿ ಇವ್ರು ನೋಡಿತೀನಿ ಅಂತ ಹೀರೋ ಯಾವತ್ತೂ ಮಾತಾಡಿಲ್ಲ. ಆದರೆ ಪ್ರತಿಯೊಂದು ಸಂಭಾಷಣೆನೂ ಮಾತಾಡ್ತಾರೆ. ನಿಜ, ಹೌದು. 4ನೇ ಕ್ಲಾಸ್ ಓದೋನ್ಗೂ ಅದೇ ಸಾವೇ, 400ನೇ ಕ್ಲಾಸ್ ಓದೋನ್ಗೂ ಅದೇ ಸಾವು ಅಂತೀವಿ. ಆ ಒಳ ಅರ್ಥ ಏನು, ಒಂದು ಫಿಲಾಸಫಿ ಅಂದರೆ ಜಾಸ್ತಿ ಮೆರಿಬೇಡ್ರಪ್ಪ, ಎಲ್ಲೋದ್ರೂ ಅದೇ ಸಾವೇ ಅನ್ನೋದನ್ನು ಅವರು ಪ್ರೇಮ್ ಸರ್ ಹೇಳೋ ರೀತಿ ಬದಲಾಗುತ್ತೆ ಸರ್. ಆ ಥರ ತುಂಬ ಟ್ರೈ ಮಾಡ್ತಾರೆ. KDಲಿ ನಾನು ಪ್ರೇಮ್ ಸರ್ನೇ ಪರ್ಸ್ನಲಾಗಿ ಕೇಳಿದ್ದೀನಿ, ಸರ್ ಆ ಥರ ಒಂದು ಬರೀತೀನಿ ನನಗೊಂದು ಸ್ಪೇಸ್ ಮಾಡಿಕೊಡಿ ಅಂತ. ಹೌದೇ ನಮಗನೇ ಬರೀತೇನೋ ಅಂತ ಅಂದ್ಬಿಟ್ಟು ಕೊನೆ ಕ್ಲೈಮ್ಯಾಕ್ಸಲ್ಲಿ ಸಿಕ್ತು ಆ ಭಾಗ್ಯ ನನಗೆ. ಆ ಥರ ಎಲ್ಲ ಚಾಲೆಂಜ್ ಇದೆ ಸರ್. ಅಂದರೆ KD ಮೂಲಕ ಕ್ರಾಂತಿಕಾರಿಯಾದಂತಹ ಡೈಲಾಗ್ಸ್ಗಳು ಕ್ರಾಂತಿಕುಮಾರಿಂದ ಬರ್ತವೆ. ಇಲ್ಲ, ತುಂಬ ಚೆನ್ನಾಗಾಗಿದೆ ಸರ್ ಸಿನಿಮಾ. ಡಬ್ಬಿಂಗಲ್ಲಿದ್ದೀವಿ, ಧ್ರುವ ಸರ್ ಡಬ್ ಮಾಡ್ತಿದ್ದಾರೆ. ಆ ಫೀಲೇ ಬೇರೆ ಸರ್. ಯಾಕಂದರೆ ಒಬ್ಬ ಡೈರೆಕ್ಟ್ರನ್ನ, ಒಬ್ಬ ಪ್ರೊಡಕ್ಷನ್ ಹೌಸ್ನ, ಆರ್ಟಿಸ್ಟ್ಗಳನ್ನ, ಹೀರೋಗಳನ್ನ ನಾವು ಒಪ್ಪಿಸ್ತೀವಲ್ಲ ಸರ್, ಅದೇ ನಮ್ಮ ಭಾಗ್ಯ. ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂತಾರೆ. ಯಾಕಂದ್ರೆ ಅವ್ರ ಅನುಭವಗಳು ದೊಡ್ಡದು, ನನಗಿಂತ ತುಂಬ ದೊಡ್ಡದು. ಅವರೆಲ್ಲ ಆಲ್ರೆಡಿ ಬೆಂಚ್ ಮಾರ್ಕ್ ಇಟ್ಟಿರೋ ಡೈರೆಕ್ಟರ್ಗಳು, ದೊಡ್ಡ ದೊಡ್ಡ ಹೀರೋಗಳು. ಅವರು ಒಪ್ಪಿದ್ದಾರೆ ಅಂದರೆ ಜನನ ಒಪ್ಪಿಸ್ತಿದ್ದೀವಿ ನಾವು ಅನ್ನೋದೊಂದು ಫೀಲ್ ನಮಗೆ. ಮೇಲಾಗಿ ಈಗಿನ ಎಲ್ಲ ಸೂಪರ್ ಸ್ಟಾರ್ಗಳು, ಅಂದರೆ ನಾ ಎಕ್ಸಾಂಪಲ್ ಹೇಳೋದಾದರೆ ಸುದೀಪ್ ಅವರಾಗಲಿ, ದರ್ಶನ್ ಅವರಾಗಲಿ, ಯಶ್ ಅವರಾಗಲಿ, ಧ್ರುವ ಅವರಾಗಲಿ, ಇನ್ಕ್ಲೂಡಿಂಗ್ ಎಲ್ಲ ಸ್ಟಾರ್ಡಮ್ನ ಫೀಲ್ ಮಾಡಿದಂಥವ್ರು, ನಾವೇನೇ ಸ್ಟಾರ್ಗಳಾಗಿದ್ರೂ ನಮಗಿಂತಲೂ ಹಿಂದೆ ಬಂದು ಹೋದಂತಹ ಆ ಸ್ಟಾರ್ಗಳ ಹೆಜ್ಜೆಗಳ ಮೇಲೆ ನಾವು ನಡೀತಾ ಹೋಗ್ತಿದ್ವಿ. ಆ ಒಂದು ಗುರುತನ್ನು ನಾವು ಟಚ್ ಮಾಡಿದ್ರೆ ಸಾಕು, ನಾವೇನು ಹೊಸದನ್ನು ಮಾಡ್ತಾ ಇಲ್ಲ. ಇದು ನಿಮಗೂ ಅಪ್ಲಿಕೇಬಲ್ ಆಗುತ್ತಲ್ಲ, ಅದರ ಡೈಲಾಗ್ಸ್ಗೂ ನಾನು ಸರ್ 100% ಆಗುತ್ತೆ ಸರ್. ಯಾಕಂದರೆ ಯಾರೂ ಮಾಡದೇ ಇರೋದನ್ನು ನಾವೇನು ಮಾಡ್ತಾ ಇಲ್ಲ ಸರ್. ಯಾಕಂದರೆ ವರ್ಲ್ಡ್ ಸಿನಿಮಾ ಇರ್ಬೋದು, ಇವತ್ತಿನ ಕಾಂಪಿಟೇಷನ್ ಬರೀ ಕನ್ನಡ ಸಿನಿಮಾ ಅಂತಲ್ಲ, ದೊಡ್ಡದಾಗಿ ನೀವು ವರ್ಲ್ಡ್ ಸಿನಿಮಾ, ಇಂಡಿಯನ್ ಸಿನಿಮಾ ಅಂತ ತಗೊಂಡ್ರೆ ಯಾರೂ ಮಾಡದೇ ಇರೋದು ಯಾರೂ ಮಾಡ್ತಾ ಇಲ್ಲ. ಬಟ್ ಯಾರು ಹೇಳ್ದೇ ಇರೋ ರೀತಿಲಿ ಹೇಳ್ಬೇಕಷ್ಟೇ. ಎಸ್, ನಮ್ಮ ಪ್ರೇಮ್ ಸರ್ ಒಂದು ಮಾತು ಹೇಳ್ತಾರೆ ಸರ್ ನಮಗೆ. ಅವರು ಕೊಡೋ ಎಕ್ಸಾಂಪಲ್ಗಳೇ ನಮ್ಮನ್ನ ಇವತ್ತು ಇಲ್ಲಿ ಕೂರಿಸಿರೋದು. ಮಗ ಅವನ ಕಪ್ಪೆ ನುಂಗುತ್ತೆ, ಆ ಕಪ್ಪೆನ ಅವ್ನು ನುಂಗುತ್ತೆ ಮಗ, ಇದೆಲ್ರಿಗೂ ಗೊತ್ತಿರೋದೆ ಮಗ. ಹೆಂಗೆ ನುಂಗುತ್ತೆ ಅಂತ ಥಿಯೇಟ್ರಲ್ಲಿ ಕಾಯ್ತಾವನಲ್ಲ, ಅದು ಸಿನಿಮಾ. ಆದರೆ ಅದು ನುಂಗಲೇಬೇಕು, ಅದೇ ಸಿನಿಮಾ. ಅವನಿಗೆ ಗೊತ್ತು ನುಂಗುತ್ತೆ ಅಂತ, ಅವ್ನು ಅನ್ಕೊಂಡಾಗ ನುಂಗುವಾರದು ಅಷ್ಟೇ. ಅದು ಆ ಫೈಟ್ ಇರಬೇಕು ಮಗ ಸ್ಕ್ರೀನ್ ಪ್ಲೇಲಿ, ಡೈಲಾಗ್ಸಲ್ಲಿ ಅಂತಾರೆ. ಒಂದು ಮಜವಾದ ವಿಷಯ ಕಲ್ತಿದ್ದೇನು ಕ್ರಾಂತಿಕುಮಾರ್ ಒಬ್ಬ ರೈಟ್ರಾಗೆಲ್ಲ ಒಬ್ಬ ಸಿನಿಮಾ ಫ್ಯಾನ್ ಆಗಿ ಜೋಗಿ ಪ್ರೇಮ್ ಅವರಿಂದ. ಅಂದರೆ KD ಬಗ್ಗೆ ಮತ್ತಷ್ಟು ವಿಷಯನ ನಾನು ಬೇರೆ ಕಡೆ ಮಾತಾಡ್ತೀನಿ, ಬಟ್ ಇಲ್ಲಿ ನನಗೆ ಒಂದಷ್ಟು ಕ್ಯೂರಿಯಸ್ ಪಾಯಿಂಟನ್ನು ನಾನು ತಿಳ್ಕೊಬೇಕಾಗಿದೆ. ಜೋಗಿ ಪ್ರೇಮ್ ಅವ್ರ ಹತ್ರ ಕೆಲಸ ಮಾಡೋದ್ರಿಂದ ಒಬ್ಬ ತಂತ್ರಜ್ಞ, ಒಬ್ಬ ರೈಟರ್, ಒಬ್ಬ ಕಲಾವಿದ ಏನೆಲ್ಲ ಕಲಿತಾನೆ, ಏನೆಲ್ಲ ಕಲಿಬೋದು ಅಂತ. ಸರ್ ನೆವರ್ ಸೆಟಲ್ ಅಂತ ಸರ್ ಪ್ರೇಮ್ ಸರ್ದು. ಡೋಂಟ್ ಸ್ಯಾಟಿಸ್ಫೈ, ನೆವರ್ ಸೆಟಲ್, ಇವೆರಡು ತಾಟು ಪ್ರೇಮ್ ಸರ್ದು. ಯಾಕಂದರೆ ಆಫೀಸಲ್ಲಿ ಏನೋ ಡಿಸ್ಕಸ್ ಮಾಡ್ತೀವಿ ನಾವು, ಅಲ್ಲಿಂದ ಮನೆಗೆ ಹೋಗ್ತೀವಿ, ನೈಟ್ 12 ಗಂಟೆಗೆ ಕಾಲ್ ಮಾಡ್ತಾರೆ, ನಿದ್ದೆ ಬರೋಲ್ಲ ಅವ್ರಿಗೆ. ಮಗ ಅದೊಂದು ಸೀನ್ ಕಣೋ, ಏನಾದ್ರು ಮಾಡ್ಬೇಕು ಕಣೋ ನೋಡೋ ಅಂತಾರೆ. ಆ ಥರ ಒಂದು ಹೋರಾಟ ಇದೆ ಸರ್. ಯಾಕಂದರೆ ಅವರು ಇಂಡಸ್ಟ್ರಿ ಬಂದು 20-25 ವರ್ಷ ಆಯಿತು ಸರ್. ಆದರೂ ಅವ್ರ ಒಳಗಡೆ ಸ್ಪಾರ್ಕ್ ಹಿಂಗಿದೆ ಸರ್. ಆ ಸ್ಪಾರ್ಕ್ ಇವತ್ತು ನಮ್ಮನ್ನು ಕೆಲಸ ಮಾಡಿಸುತ್ತೆ. ಏನಾದ್ರು ಸೀನ್ಗಳಾಗಿಲ್ವ, ಪಟ್ಟಂತ ಆಫೀಸಿಗೆ ಬರ್ತಾರೆ, ಕುತ್ಕೊಂಡು ಎಲ್ಲ ಹುಡುಗರನ್ನೆಲ್ಲ ಕೂರಿಸ್ಕೊಂಡು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅದು ಅಂತ ಅಂತಾರೆ. ಅವ್ರದ್ದು ತಾಳ್ಮೆ ಇದೆ ಸರ್ ಅವರಲ್ಲೊಂದು. ಒಬ್ಬ ಲಾಸ್ಟ್ ಅಸ್ಟೆಂಟ್ ಕೂಡ ಅವನೇನಾದ್ರು ಮಾತಾಡ್ತಾರೆ, ಸುಮ್ಮನೆ ಕೇಳ್ತಾರೆ. ಅವ್ನು ಹೇಳ್ತಿರೋ ತಪ್ಪು ಅಂತ ಗೊತ್ತಿರುತ್ತೆ. ನೀನು ತಪ್ಪು ಹೇಳ್ತಿದ್ಯಾ ಅನ್ನಲ್ಲ, ಹೌದಾ ಸರಿ ಅಂತಾರೆ. ಅವರಿಂದ ತುಂಬ ಕಲಿಬೇಕಾಗಿರೋದೇ ತಾಳ್ಮೆ. ಆಮೇಲೆ ಅವ್ರ ಹತ್ರ ಆಲ್ರೆಡಿ ಪ್ಲಾನ್ ಬಿ ಇರುತ್ತೆ ಸರ್. ಆ ವಿಚಾರದಲ್ಲಿ ನಮ್ಮ ಪ್ರೇಮ್ ಸರ್ ತುಂಬ ಕ್ಲೇವರು. ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದೇ ಇರುತ್ತೆ. ಕೇಳ್ತಾರೆ ನಮ್ಮನ್ನ, ನಾವು ಆ ಟ್ರ್ಯಾಕಿಗೆ ಬರಬೇಕು, ಅವರೇ ಹೇಳ್ಕೊತಾರೆ ಸರ್. ಯಾಕಂದರೆ ಒಂದು ವರ್ಷಗಳು ಬರೀತಿದ್ದಂಗೆ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ನಮಗೆ ಧೈರ್ಯ ತುಂಬ್ತಾರೆ, ನೀನು ಬರೀತೇವಾಗ ನನಗೆ ಗೊತ್ತು ಅಂತ. ಇವಾಗ ಒಂದು ಟೈಮ್ ಕೊಡ್ತಾರೆ ನಮಗೆ, ಇದ್ರ ಇಷ್ಟು ಟೈಮಲ್ಲಿ ಬರದೇ ಹೇಳು ಅಂತ. ಆ ಟೈಮಲ್ಲಿ ಡಿಸ್ಟರ್ಬ್ ಮಾಡಲ್ಲ ಅವ್ರು ನಿಮಗೆ.
ಅವ್ರಿಗೆ ಹೇಳೋದು ಒಂದೇ ಸರ್, ಕರೆಕ್ಟ್ ಟೈಮ್ ಬಾ ಊಟ ಮಾಡು ಅಂತೀರಿ ನಮ್ಮ ಪ್ರೇಮ್ ಸರ್. ತಾಯಿ ಗುಣ ಸರ್ ಅವರು. ಆಫೀಸಲ್ಲಿ ನಾವೇ ಊಟ ಮಾಡದೆ ಏನೋ ಬರ್ಕೊಂಡು ಕೂತಿರ್ತೀವಿ, ಬಂದ್ಬಿಟ್ಟು ಹೋಗ್ತಾರೆ, ಬರಲ್ಲ ಕೆಲಸ ಇದ್ದಿದೆ ಫಸ್ಟ್ ಊಟ ಮಾಡು ಅಂತಾರೆ. ಅಲ್ಲ ಮೋಸ್ಟ್ಲಿ ಇದೇ ಕಾರಣಕ್ಕೆ ಅನಿಸುತ್ತೆ, ಬ್ರಹ್ಮ ವಿಷ್ಣು ಶಿವಾಯ ದೇಹ ಅಂದರೆ ಇದೆಲ್ಲ ಆಗಬೇಕಲ್ವಾ. ಅಂದರೆ ಒಬ್ಬ ರೈಟ್ರನ್ನ ತುಂಬ ಪ್ರೀತಿಸೋಕ್ಕೆ ಗೌರವಿಸೋಕ್ಕೆ ಮೂಲತಃ ಅವರು ಕೂಡ ಒಬ್ಬ ದೊಡ್ಡ ರೈಟ್ರು ಅಲ್ವಾ. ಅಯ್ಯೋ ಸರ್, ಇವಾಗ ಏನು ಕೇಳಿ ಏನು ಬರ್ದಿದೆಯೋ ಸರ್, ನಾನೊಂದು 2 ಅವರ್ 3 ಅವರ್ ಸಿನಿಮಾ ಅನ್ಕೊಳ್ಳಿ ನೀವು, ನಾನು ಡ್ಯೂರೇಷನ್ ಹೇಳಲ್ಲ, ಅದೊಂದು ಸಿನಿಮಾ ನಾನು ಇಷ್ಟು ಬರ್ದಿರೋದನ್ನು ಪ್ರೇಮ್ ಸರ್ 1-2 ಲೈನಲ್ಲಿ ಹೊಡೆದ್ಬಿಡ್ತಾರೆ ಸರ್. ಅವ್ರು ಲಿರಿಕ್ಸ್ ಬರ್ದಿದ್ದಾರಲ್ಲ, ಇನ್ನೂ ಇದೆ, ಮುಂದೆ ಇದೆ ಸಾಂಗ್ಸ್ಗಳು. ಪ್ರೇಮ್ ಸರ್ ಇದು ಸರ್ ಮಜಾ ಸರ್, ಪ್ರೇಮ್ ಸರ್ ಇದು ಮಜಾ ಇರೋದು. ನಾನು 2 ಅವರ್ ಬರ್ದಿರೋದನ್ನ ಬರೀ ಕೇವಲ 20 ನಿಮಿಷ ಸಾಂಗಲ್ಲಿ ಮುಗಿಸ್ಬಿಡ್ತಾರೆ. ನಾನು ಎಂಥ ದೊಡ್ಡ ರೈಟ್ರು ಅಂತ ತೋರಿಸ್ಬಿಡ್ತಾರೆ ಪ್ರೇಮ್ ಸರ್. ಅವ್ರ ತಾಕತ್ತು ಸರ್. ಆಮೇಲೆ ಅಷ್ಟು ದೊಡ್ಡ ರೈಟ್ರ್ ಆದರೂ ಕೂಡ ಹೊಸಬ್ರು ಬರಬೇಕು ಅಂತ ಇಂಡಸ್ಟ್ರಿ ಕರ್ಕೊಂಬಂದು ಕೆಲಸ ಕೊಡ್ತಾರಲ್ಲ ಸರ್, ಅದು ತುಂಬ ದೊಡ್ಡ ವಿಚಾರ ಸರ್. ನಿಜ, ತುಂಬ ದೊಡ್ಡ ವಿಚಾರ. ಯಾಕಂದರೆ ನಾವು ಒಂಥರ ಡೈರೆಕ್ಟಾಗಿ ಹೇಳಬೇಕು ಅಂದರೆ ನೆಲೆ ಸಿಗದೆ ಓಡಾಡ್ತಿರೋ ರೈಟ್ರುಗಳು, ನನ್ನಂಥ ತುಂಬ ಜನ ರೈಟ್ರುಗಳಿದ್ದಾರೆ ಸರ್. ಹೌದು, ಇವತ್ತು ತುಂಬ ಜನ ಸಿಗ್ತಾರೆ, ಮಾತಾಡ್ತಾರೆ ಎಷ್ಟೋ ಫಂಕ್ಷನ್ಗಳಲ್ಲಿ. ನಾವು ಒಂದ್ಸಲ ಸಿನಿಮಾ ನೋಡೋಕೆ ದುಡ್ಡಿರಲ್ಲ ನಮ್ಮ ಹತ್ರ, ಇವತ್ತು ಎಷ್ಟೋ ಪ್ರೀಮಿಯರ್ ಶೋಗೆ ಇನ್ವೈಟ್ ಮಾಡ್ತಾರೆ ನಮ್ಮನ್ನ, ಬನ್ನಿ ಸರ್ ಅಂತ ಅಂದ್ಬಿಟ್ಟು. ಅವೆಲ್ಲ ಆಗ್ತಿರೋದು ದೊಡ್ಡ ಸಿನಿಮಾ ಪ್ರೇಮ್ ಸರ್ ಇಂದ, KVN ಸಂಸ್ಥೆಯಿಂದ, ಒಂದು ಧ್ರುವ ಸರ್ ಇಂದ. ಅಂದರೆ ಒಂದು ಲೆವೆಲ್ ಅಪ್ ಎತ್ಕೊಂಡು ಹೋಗ್ತಾರೆ ಸರ್ ಅವ್ರನ್ನ. ಆಮೇಲೆ ಎಷ್ಟೋ ಜನ ನಾವು ಬರ್ದಿರ್ತೀವಿ, ನಮ್ಮ ಹೆಸರುಗಳು ಹೇಳಲ್ಲ ಸರ್, ಇವ್ರು ಬರ್ದಿದ್ದಾರೆ ಅಂತ. ಆ ನೋವು ನಿಮಗೆ ಗೊತ್ತಿರುತ್ತೆ, ನೀವು ವರ್ಕ್ ಮಾಡಿದ್ರೆ ಅಸೋಸಿಯೇಟಾಗೆಲ್ಲ ಎಷ್ಟೋ ಸಲ ಆ ಥರ. ಬಟ್ ಪ್ರೇಮ್ ಸರ್ ಹತ್ರ ಅವೆಲ್ಲ ಏನಿಲ್ಲ ಸರ್. ಅವರು ನಾವು ಓಂಕಾರ ಬರ್ದಾಗ ಹೇಳ್ಬಿಡ್ತಾರೆ, ಇವ್ನು ನನ್ನ ರೈಟ್ರು, ಈ ಸಿನಿಮಾ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಅಷ್ಟು ಸಾಕು ಸರ್, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಇಲ್ಲ, ಆ ವಿಷಯಕ್ಕೆ ದೊಡ್ಡ ಮಟ್ಟದ ನ್ಯಾಯ ಸಲ್ಲಿಸಿದಂಥ ಒಬ್ಬ ಗ್ರೇಟ್ ಟೆಕ್ನಿಷಿಯನ್ ಪ್ರೇಮ್ ಸರ್, ಅದ್ರ ಬಗ್ಗೆ ಡೌಟ್ ಇಲ್ಲ. ಆಮೇಲೆ ರೀಸೆಂಟು ನಾನು ಒಂದ್ಸಲಿ ಪ್ರೆಸ್ ಮೀಟ್ ಮುಗಿದ್ಮೇಲೆ ಒಂದು ಸಣ್ಣ ಚಿಟ್ಚಾಟ್ ಮಾಡೋಂಥ ಅವಕಾಶ ಸಿಕ್ಕಿತ್ತು ನನಗೆ. ಪ್ರೇಮ್ ಸರ್ ಮತ್ತು ಧ್ರುವ ಸರ್ ಇಬ್ಬರು ಇದ್ದರು. ಒಂದು ಕ್ವಶನ್ನ ಪಿಚ್ ಮಾಡಿದೆ ನಾನು. ಅಂದರೆ ಇಲ್ಲಿ ಡೇರು ಇದೆ, ಡೆವಿಲು ಇದೆ ಅಂತಂದೆ ನಾನು. ಅವರು ಏನು ಮಗ ಅಂತಾರು. ಆ್ಯಕ್ಚುಲಿ ಇಲ್ಲಿ ಡೇರು ಇದೆ, ಡೆವಿಲ್ ಇದೆ, ನೀವು ಡೇರಿರುವಂತಹ ಡೈರೆಕ್ಟ್ರು ಅಂತಂದೆ. ಅವರು ಒಂದು ಸೆಕೆಂಡು ಅಂದ್ರೆ ಅರ್ಥ ಆಯ್ತು ಅವರಿಗೆ. ಅಂದರೆ ಇದನ್ನು ನಾನು ಕಮರ್ಷಿಯಲಿ ಹೆಂಗೆ ರಿಪ್ಲೈ ಮಾಡ್ಯಾನೋ ಅಂತ ಫೀಲಿಂಗು. ಅಂದರೆ ನಂದೇನು ಪ್ರೇಮ್ ಅನ್ನುವಂತಹ ಬ್ರ್ಯಾಂಡೇ ಡೇರು ಅನ್ನೋದಕ್ಕೆ ಪ್ರೇಮ್ ಅವರು ನಿಂತ್ಕೋತಾರೆ. ಡೆವಿಲ್ ಅನ್ನೋ ವಿಚಾರಕ್ಕೆ KD ದ ಡೆವಿಲ್ ಅಂತಿದೆ, ಅದು ಧ್ರುವ ಅವ್ರು ಅಂದರೆ ಡೇರಿರುವಂತಹ ಡೈರೆಕ್ಟ್ರು ಅದು ಪ್ರೇಮ್ ಅವರು ಅಂತ ಹೇಳಿದೆ ನಾನು. ಸುಮ್ಮನೆ ಅಂದರೆ ಕೆಲವೊಂದು ವಿಷಯಗಳು ಗೊತ್ತಾಗಬೇಕು. ಒಂದು ಪ್ರಾಜೆಕ್ಟನ್ನು ಈಸಿಯಾಗಿ ಟೇಕ್ ಆಫ್ ಮಾಡೋದು ಅಷ್ಟು ಈಸಿ ಇಲ್ಲ. ಮೇಲಾಗಿ ರವಿ ಸರ್ ಆಗಲಿ, ರಮೇಶ್ ಅರವಿಂದ್ ಅವರಾಗಲಿ, ಶಿಲ್ಪಾ ಶೆಟ್ಟಿ ಅವರಾಗಲಿ, ಸಂಜಯ್ ದತ್ ಆಗಲಿ, ಅವರೆಲ್ಲ ಅನ್ಬೀಟೇಬಲ್ ಸ್ಟಾರ್ಸ್ ಅವರು. ಅಂಥವ್ರಿಗೆ ಡೈಲಾಗ್ ಬರೋದ ನಂತರ ರಾತ್ರಿ ಎಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ರು ಕ್ರಾಂತಿಕುಮಾರ್ ಸರ್. ಆ ಫೀಲೇ ಬೇರೆ ಸರ್. ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬೆಳೆಯುವಾಗ ನಮ್ಮಪ್ಪ ಜಾಸ್ತಿ ಹಿಂದಿ ಸಿನಿಮಾಗಳು ನೋಡೋರು ಸರ್. ಅವಾಗ ಸಂಜಯ್ ದತ್ತು ಹಂಗೆ ಹಿಂಗೆ ಅಂತ ನಮ್ಮ ಅಪ್ಪ ಅವ್ರು ಹೇಳುವಾಗ ಕಳ್ನಾಯಕ್ ಸಿನಿಮಾ ಎಲ್ಲ ನೋಡೋವಾಗ ಕೂದಲೆಲ್ಲ ಹಿಂಗೆ ಬಿಡ್ಕೊಂಡು ಸಿನಿಮಾ ಅದು. ಆ ಸ್ವ್ಯಾಗು, ಆ ರಿದಮ್, ಅವ್ರ ಸ್ಟೈಲ್ಗಳೇ ಬೇರೆ ಸರ್. ಅವರು ಸುಭಾಷ್ ಗೈ ಡೈರೆಕ್ಟರ್ ಅದಕ್ಕೆ. ಅವೆಲ್ಲ ಹೇಳುವಾಗ ಸರ್ ನಮಗೆ ಬೇರೆ ಥರ ಫೀಲ್ ಆಗೋದು. ಹೌದಾ ಸಂಜಯ್ ದತ್ ಅವರ ಅಂತ ಸರ್. ಎದುರುಗಡೆ ಬಂದು ನಿಂತ್ಕೊಂಡಾಗ ಸರ್, ಯಾರೋ ಹೇಳ್ತಾರೆ ಆ ಕಾಡಲ್ಲಿ ಒಂದು ಸಿಂಹ ಐತೆ ಅಂತ, ಆ ಸಿಂಹ ಎದುರುಗಡೆ ಬಂದಾಗ ಒಂದು ಫೀಲ್ ಆಗುತ್ತಲ್ಲ ನಮಗೆ, ಗುರು ಇದೇನಾ ಗುರು ಅಂತ ಅಂದ್ಬಿಟ್ಟು. ಇದು ರೈಟ್ರ್ ಪಂಚು ಆ ಥರ ಸರ್. ನಮಗೆ ಸಂಜಯ್ ದತ್ ಅವ್ರು ನಾವು ಫಸ್ಟ್ ಟೈಮ್ ನೋಡಿದಾಗ. ಆಮೇಲೆ ನಮ್ಮ ಪ್ರೇಮ್ ಸರ್ ಎಷ್ಟು ಹೇಳಿದ್ರಲ್ಲ ಡೈರೆಕ್ಟ್ರು ಅಂತ, ಅವ್ರ ತಲೆನೇ ಹೊಸ ಹುಡುಗ ತಲೆನೇ ಕೆಡಿಸ್ಕೊಳ್ಳಲ್ಲ. ಹೋಗೋ ಮಾತಾಡೋ, ಡೈರೆಕ್ಟು ಏನಿದೆಯಾ, ನೀನು ಏನು ಅನ್ಕೊಂಡಿದ್ಯಾ ಹೇಳು, ಇಲ್ಲ ಇದೊಂದು ಟೇಕು, ಹೋಗಿ ಹೇಳು ಅಷ್ಟೇ, ಮುಲಾಜಿಲ್ಲ, ಕೆಲಸ ಮಾಡಬೇಕಾ ಕೆಲಸ ಮಾಡು, ಆ ಥರ ಸರ್. ಆ ಥರ ತುಂಬ ಫ್ರೀ ಬಿಡ್ತಾರೆ ಪ್ರೇಮ್ ಸರು. ಆಮೇಲೆ ಕೆಲಸ ಕಲಿಯೋಕ್ಕೆ ಅವರು ಒಳ್ಳೆ ಅಖಾಡ ಸರ್. ಅವರು ಅಖಾಡ, ಒಳ್ಳೆ ಯುದ್ಧ ಭೂಮಿ ಅಖಾಡ. ಏನಂದ್ರು ನಾವು ರಣರಂಗ ಏನಂದ್ರು ಕಡಿಮೆನೆ. ಓಕೆ, ಈಗ KD ನಂತರ ಕ್ರಾಂತಿಕುಮಾರ್ ಅವರ ಲೈನಪ್ಸಲ್ಲಿ ಯಾವ್ಯಾವ ಸಿನಿಮಾಗಳಿದ್ದಾವೆ ಸರ್? ಇವಾಗ ಗಣೇಶ್ ಅವ್ರದ್ದು ಒಂದು ಸಿನಿಮಾ ಬರ್ದಿದ್ದೀನಿ, ಮೊನ್ನೆ ಮುಹೂರ್ತ ಆಯಿತು. ಅರಸೋ ಅಂತಾರೆ ಅಣ್ಣ ಡೈಲಾಗು. ನೋಡಿ ಅವರು ರೈಟ್ರು, ಆದರೂ ಕೂಡ ಕರೆದ್ಬಿಟ್ಟು ಜೊತೆ ಕೆಲಸ, ಅನ್ವಯಿತ ಕಾಲ ಜೊತೆ ಕೆಲಸ ಮಾಡಿದ್ದು. ಅಲ್ಲಿಂದ ಪರಿಚಯ ಒಂದು 5 ವರ್ಷದಿಂದ ನಾವು. ಮತ್ತೆ ಕರೆದು ಅವರೇ ಜೊತೆ ಕೆಲಸ ಮಾಡೋಣ ಅಂತ ಅಂದರು. ಇವಾಗ ಆ ಸಂಭಾಷಣೆಯಲ್ಲಿ ಆ ಕೆಲಸ ನಡೀತಾ ಇದೆ ಸರ್. ನೆಕ್ಸ್ಟು ಗಣೇಶ್ ಅವ್ರದ್ದು ಇನ್ನೊಂದು ಸಿನಿಮಾ ಇದೆ, ಅದೇನೋ ಜರ್ನಿ ಬರ್ತಾ ಗಣೇಶ್ ಅವ್ರದ್ದು ಜೊತೆಗೆ ಹೋಗ್ತಾ ಇದೆ. ಅಲ್ಲ, ಗೋಲ್ಡ್ ಹತ್ರ ಹೋಗ್ತಿದ್ದೀರಾ? ಅಲ್ಲ, ವಿತ್ ಗೋಲ್ಡನ್ ಹಾರ್ಟ್. ಒಳ್ಳೆ ಪಂಚಿದು. ನೆಕ್ಸ್ಟ್ ರಾಜ್ಬಿ ಶೆಟ್ಟಿ ಅವ್ರದ್ದು ಸಿನಿಮಾ ಇದೆ ಸರ್, ನಮ್ಮ KD ಕೋಆರ್ಡಿನೇಟರ್ ರವಿ. ಅಲ್ಲಲ್ಲ, ಅದ್ರ ಬಗ್ಗೆ ತುಂಬ ಎಕ್ಸ್ಕ್ಲೂಸಿವ್ ಇದೆ. ಡಾಕ್ಟರ್ ಕೆ ರವಿವರ್ಮ ಅವರು ಹುಡ್ಕೊಂಬರ್ತಾರೆ ನಿಮ್ಮನ್ನು. ನನಗೊಂದ್ಸಲ ಹೇಳಿದರು, ಸಕ್ಕತ್ತಾಗಿ ಬರ್ತಾ ಇದ್ದೀರ ಈ ಸಿನಿಮಾ, ಕ್ರಾಂತಿ ಸಕ್ಕ ಡೈಲಾಗ್ ಬರೀತಾನೆ, ಡೈರೆಕ್ಟರ್ ಬಗ್ಗೆ ಮಾತಾಡಿದ್ರು. ನನಗೆ ಹೇಳಿಲ್ವಲ್ಲ ಸರ್ ಅವರು ರವಿವರ್ಮ ಮಸ್ಟ್. ಅದೆಲ್ಲ ಅಂದರೆ ಹೇಳ್ಬಿಟ್ರೆ ಆ ಮಜಾ ನಿಮಗೆ ಸಕ್ಸಸ್ ಮೀಟಲ್ಲಿ ಹೇಳ್ಬೇಕಲ್ಲ, ಹಂಗೆ. ಬಟ್ ಅದ್ರ ಬಗ್ಗೆ ಸಕ್ಕ ಟಾಕ್ ಇದೆ. ರಕ್ಕಸಪುರದವ್ರ ಹೆಸರು ಸಾಕತ್ತಿದೆ.
ಹೌದು ಸರ್, ಸಿನಿಮಾನೂ ತುಂಬ ಚೆನ್ನಾಗಿ ಬಂದಿದೆ ಸರ್. ಆ ಥರ ಪಾತ್ರಗಳಲ್ಲಿ ರಾಜ್ಬಿ ಶೆಟ್ಟಿ ಅವ್ರನ್ನ ನೋಡೋಕ್ಕೆ ಸಾಧ್ಯ ಇಲ್ಲ ಸರ್, ಹಿಂದೆ ಆ ಥರ ಪಾತ್ರಗಳು ಮಾಡಿಲ್ಲ. ಆಮೇಲೆ ನಮ್ಮ ಡೈರೆಕ್ಟರ್ ರವಿ ಸರಂಗ್ ಅವರು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಸರ್ ಸಿನಿಮಾನ, ತುಂಬ ಚೆನ್ನಾಗಿ ಬರ್ತಾಯಿದೆ. ಅದರಲ್ಲಿ ಡೈಲಾಗ್ ಬರೆದಿದ್ದೀನಿ, 2 ಸಾಂಗ್ ಬರೆದಿದ್ದೀನಿ, ಜೊತೆಗೆ ಜರ್ನಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಕ್ರಾಂತಿ ಕುಮಾರ್ ಅವರ ನಿರ್ದೇಶನ ಯಾವಾಗ ಮಾಡಬೇಕು ಸರ್? ಮಾಡಬೇಕು, ಗುರುಗಳು ಇದ್ದಾರೆ ನಮ್ಮ ಪ್ರೇಮ್ ಸರು, ಅವ್ರ ಆಶೀರ್ವಾದ ತಗೊಂಡು ಮಾಡಬೇಕು ಸರ್. ಆದಷ್ಟು ಬೇಗ ಕೇಳಿ ರಿಲೀಸ್ ಆಗಬೇಕು. ಬಟ್ ತುಂಬ ಜನ ಕೇಳ್ತಾರೆ ಯಾವಾಗ, ಯಾಕಂದ್ರೆ ಆಲ್ರೆಡಿ ಡೈರೆಕ್ಷನ್ ಮಾಡೋಕ್ಕೋಗಿ ನಾನು ವಾಪಸ್ ಬಂದವನು. ನಿಮಗೆ ಗೊತ್ತಿರುತ್ತೆ, ನೀವು ಆಲ್ರೆಡಿ ಡೈರೆಕ್ಷನ್ ಮಾಡಿರೋರು, ಎಲ್ಲ ಮಾಡಿರೋರು. ಇವಾಗ ರೈಟ್ರಾಗಿ ಇವಾಗ ಒಂಚೂರು ಎಲ್ಲ 4 ಜನ ಗುರುತಿಸ್ತಿದ್ದಾರೆ. ಇವಾಗ ಡೈರೆಕ್ಷನ್ ಪ್ಲ್ಯಾನ್ ಮಾಡ್ತೀನಿ ಸರ್, ನಡೀತಾ ಇದೆ ವರ್ಕು, ಪ್ಲ್ಯಾನ್ ಮಾಡಬೇಕು. ತುಂಬ ಒಳ್ಳೆಯದಾಗುತ್ತೆ. ಈಗ ಒಂದು ಪ್ರೀತಿಯಿಂದ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರೆ, ಒನ್ ಲೈನಲ್ಲಿ ಹೇಳುವಂಥ ವಿಚಾರ, ಕನ್ನಡದ ಕೆಲವು ನಟರ ಬಗ್ಗೆ ಹೇಳ್ತೀನಿ ನಾನು. ಅಂದರೆ ಅಣ್ಣ ಅವರಿಗೆ ಸಪೋಸ್ ಅಣ್ಣ ಅವರು ಅಂದಾಗ ಒನ್ ಲೈನಲ್ಲಿ ಹೇಳೋದಾದರೆ ನೀವು? ಅಣ್ಣವ್ರು ಅವರೇ ರಿಪ್ಲೇಸ್ಮೆಂಟೇ ಇಲ್ಲ ಸರ್. ಅಣ್ಣವರು ಇವತ್ತು ಅವ್ರ ಸಿನಿಮಾಗಳನ್ನ ನೋಡ್ತೀನಿ, ನಂಗೆ ಬೇಜಾರಾದರೆ ನಾನು ಜಾಸ್ತಿ ನೋಡೋದೆ ಅಣ್ಣವ್ರ ಸಿನಿಮಾಗಳು ಸರ್. ಕಸ್ತೂರಿ ನಿವಾಸವಂತೂ ನಂಬರೇ ಇಲ್ಲ ಸರ್, ಅಷ್ಟು ನೋಡ್ಬಿಟ್ಟಿದ್ದೀನಿ ಸಿನಿಮಾನ. ಯಾಕಂದರೆ ಅವ್ರು ಮಾಡಿರೋ ಒಂದು ಸೀನು ನೀವು ಎಲ್ಲರೂ ಮಧ್ಯದಲ್ಲಿ ಸುಮ್ಮನೆ ಎತ್ಕೊಂಡು ಈ ಕಡೆ ಹಾಕಿ ಸರ್, ನೀವು ಹಾಕ್ಬಿಟ್ಟು ಆ ಸೀನ್ನ ನೋಡಿದ್ರೆ ಇವತ್ತು ಅವರು ಅಣ್ಣವ್ರು ಏನಿದ್ದಾರೆ ಅವರೊಂಥರ ದೈವ ನಟನೆ ಸರ್. ಅದು ಎಲ್ಲೂ ಜಾಸ್ತಿ ಮಾಡಿದ್ದಾರೆ ಅನ್ಸಲ್ಲ, ಎಲ್ಲೂ ಕಡಿಮೆ ಮಾಡಿದ್ದಾರೆ ಅನ್ಸಲ್ಲ, ಇಲ್ಲೊಂದು ಚೂರು ಮಾಡಬೇಕೆಂದು ಅಂತ ಅನ್ಸೋಕ್ಕೆ ಚಾನ್ಸೇ ಇಲ್ಲ ಸರ್. ಅಂಥವ್ರು ಸರ್ ಅಣ್ಣವರು. ಕಸ್ತೂರಿ ನಿವಾಸದಲ್ಲಿ ಅವರು ಲಾಸ್ಟ್ ಸೀನು, ಆ ಪಾತ್ರ ಸತ್ತೋದಾಗ ಇನ್ನೊಂದು ಪಾತ್ರ ಬರುತ್ತೆ, ಅವ್ರ ಭಾವ ಏನೋ ಬಂದುಬಿಟ್ಟು ಇವನ್ನ ಮೆರವಣಿಗೆ ಮಾಡ್ತೀನಿ ಅಂತ ಅಂದಾಗ ಅಶ್ವಥ್ ಸರ್ ಹೇಳ್ತಾರೆ, ಬೇಡ ಏನೂ ಮಾಡೋಕ್ಕೋಬೇಡಿ, ಅವನ ಹತ್ರ ಇದೇ ದುಡ್ಡಲ್ಲಿ ಮಾಡಬೇಕು ಅಂತ ಜೋಬಲ್ಲಿ ಆ ದುಡ್ಡು ಇಕ್ಕೊಂಡು ಸತ್ತೋಗಿದ್ದಾನೆ ಅಂತ. ಹಂಗಂದಾಗ ಒಂದ್ಸಲ ನೋಡಿ ಬುದ್ಧಿ, ಒಂದ್ಸಲ ತಿರುಗಿ ನೋಡಿ ಬುದ್ಧಿ, ನೀವು ಈಗಲೂ ಆ ಕೈ ಭೂಮಿನೇ ನೋಡ್ತೈತೆ ಅಂತ ಅಂದ್ಬಿಟ್ಟು ಬಾಡಿ ಬಿದ್ದಿರೋದು ಹಿಂಗೆ ಕೈ ಇರುತ್ತೆ ಸರ್. ಸರ್ ಗೂಸ್ ಬಂಪ್ ಸೀನು ನನಗೆ ನೋಡಿ ಈಗಲೂ ಅನಿಸುತ್ತೆ, ನನಗೆ ಎಷ್ಟೋ ಸಲ ನೋಡ್ತಾ ಇದ್ದೀನಿ. ಆ ಥರ ದೈವ ಸರ್ ಅವರು. ಓಕೆ, ಡಾಕ್ಟರ್ ವಿಷ್ಣುವರ್ಧನ್ ಸರ್. ಸರ್ ವಿಷ್ಣು ಸರು ಒಂಥರ ಫ್ಯಾಮಿಲಿ ಆಡಿಯನ್ಸು. ನಮ್ಮ ತಾಯಿಯವ್ರಿಗೆ ವಿಷ್ಣುವರ್ಧನ್ ಅವ್ರು ತುಂಬ ಇಷ್ಟ. ಯಾಕಂದರೆ ಅವ್ರು ಆ ಥರ ಯಜಮಾನ ಎಲ್ಲ ನೋಡಿದ್ದಾರೆ. ಒಬ್ಬ ವ್ಯಕ್ತಿ 3 ಪಾತ್ರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ರು ಮಾಡಿ ಜಯಿಸಿ ಆ ಥರ ತೋರಿಸಿದ್ದಾರೆ ಅಂದರೆ ಅದು ವಿಷ್ಣು ಸರ್ ಸರ್. ಆಮೇಲೆ ಸಿಂಹನೇ ಸರ್ ಅವರು. ಅಯ್ಯೋ ಕದರೇ ಬೇರೆ ಸರ್ ಅದು. ಅದಕ್ಕೆ ಅಂದರೆ ಜಯನಗರದಲ್ಲಿ ಅವ್ರ ಮನೆ ಅಂದರೆ ಗೃಹ ಪ್ರವೇಶಕ್ಕೆ ಹೋದಾಗ ನಾನು ಅನಿರುದ್ಧವ್ರಿಗೆ ಹೇಳ್ತಾ ಇದ್ದೆ, ಇದು ಸಿಂಹದ ಮನೆ ಅಂತ. ತುಂಬ ದೊಡ್ಡ ಮಾತು. ವಲ್ಮೀಕ ಅಂದರೆ ಹುತ್ತದ, ಅಂದರೆ ಹಾವು ವಾಸ ಇರುವಂತಹ ಜಾಗಕ್ಕೆ ಹುತ್ತಾನು ವಲ್ಮೀಕ ಅಂತಾರಲ್ಲ, ಸೊ ಸಿಂಹದ ಮನೆ ಅಂತ. ನಾನು ನನ್ನ ಫ್ರೆಂಡ್ಸ್ಗೆ ಯಾವಾಗ ಹೇಳ್ತಿರ್ತೀನಿ, ವಿಷ್ಣು ಸರ್ದು ಒಂದು ಲೈನ್ ಇದೆ, ಒಂದು ಸಾಂಗು, ಊರಿಗೆ ಒಬ್ಬನೇ ಈ ಸಿಂಹ ಅಂತ ಬರದೇ ಬಿಟ್ಟನು ಆ ಬ್ರಹ್ಮ ಅಂತ. ಅದು ಹೆಂಗು ಬರೆದ್ರು ರೈಟ್ರು, ಅದು ಅವ್ರಿಗೆ ಸಲ್ಲಬೇಕು ಸರ್. ಅದು ನಿಜವಲ್ಲ ಸರ್. ಅಂಬರೀಷ್ ಅಣ್ಣ ಸರ್, ಅಂಬರೀಷ್ ಅಣ್ಣನ ಥರ ಬದುಕಬೇಕು ಅಂತ ತುಂಬ ಆಸೆ ಸರ್. ಬದುಕಿ ನೀವು ಹಂಗೆ. ಯಾಕಂದರೆ ನಾನು ಕ್ರಾಂತಿ ಕುಮಾರ್ ಅಂತ ಹೆಸರು ಕೇಳಕ್ಕೆ ಅಂಬರೀಷ್ ಅಣ್ಣನೂ ಒಂದು ಕಾರಣ. ಅವ್ರದ್ದು ಸಿನಿಮಾ ಇದೆ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಅಂತ. ಆ ಹೆಸರು ನನಗೆ ಸಖತ್ ಆಂಟು ಮಾಡ್ತು ಸರ್. ಆಮೇಲೆ ಆ ಥರ ರೆಬಲ್ ಆಗಿ ಬದುಕೋದು ತುಂಬ ಕಷ್ಟ ಇದೆ ಸರ್. ಆ ನಟನೆ, ಆ ಕದರ್ರು ಏನಿದೆ, ಏನ್ರೋ ಮಕ್ಕಳ ಅಂತ ಅಂದರೆ, ಅಣ್ಣ ಏನಣ್ಣ ನೀನು ಬೈಲೇ ಇಲ್ಲ ಅಂತೀರಿ ಸರ್. ತುಂಬ ಜನರ ಕೇಳಿದ್ದೀನಿ. ಎಷ್ಟೋ ಜನ ಜೊತೆಗಿರೋರು ಎಲ್ಲ ಸಿಕ್ತಾಗ ಮಾತಾಡುವಾಗ ಫಂಕ್ಷನ್ಸ್ ಎಲ್ಲ, ಅಂಬರೀಷ್ ಅಣ್ಣ ಗುರು ಅವ್ರು ಬೈಲಿಲ್ಲ ಅಂದರೆ ಬೇಜಾರಾಗ್ಬಿಡವು ನಾವು ಅಂತಾರೆ. ಅದ್ರಲ್ಲಿ ನಾನೊಬ್ಬನಿದ್ದೀನಿ. ಸೀರಿಯಸ್ಲಿ ಸರ್, ನೀವು ಹೇಳಿ ಸರ್ ನಿಮ್ಮ ಒಡನಾಟ ಹೇಗೆ? ಅಂದರೆ ಒಂದು ಯಾವುದೋ ಪ್ರೆಸ್ ಮೀಟಿಗೆ ಹೋದಾಗ ಫೋಟೋ ತೆಗಿತಾಯಿದ್ರು, ರಾಗಿಣಿ ಅವ್ರದ್ದು ತೆಗಿತಾಯಿದ್ರು. ಅಂಬರೀಷ್ ಅಣ್ಣ ಬಂದ ತಕ್ಷಣ ಇನ್ನೇನು ಸ್ಟೇಜ್ ಪ್ರೋಗ್ರಾಮ್ ಶುರು ಆಗಬೇಕು, ಇವ್ರು ಫೋಟೋ ತೆಗೆದು ನಿಲ್ಲಿಸ್ತಾ ಇಲ್ಲ. ಒಂದು ಪದ ಬೈದ್ರು, ಅವ್ರ ಫೇವ್ರೇಟ್ ಪದ. ಅದು ಬೈದ ನಂತರ ಖುಷಿ ಆಯ್ತು ಎಲ್ರಿಗೂ, ಎಸ್ಗಳು ಏನೋ ಆಶೀರ್ವಾದ ಆಯಿತು. ಆ ಥರ ಕದರು ಸರ್ ಅದು. ಅಂಬರೀಷ್ ಅಣ್ಣ ಅಂದ್ರೇ ಕದರು. ಶಂಕರಣ್ಣ ಸಪ್ರೇಟ್ ಫ್ಯಾನ್ ಬೇಸು ಸರ್. ಯಾಕಂದರೆ ಒಂದು ಆಟೋ ಮೇಲ್ಗಡೆ ಒಂದು ಬ್ರ್ಯಾಂಡ್ ಆಗೋರು ಹುಡ್ಕೋತಾರೆ ಅಂತ ಅಂದರೆ ಅದು ಬೇರೆ ಥರ ಸರ್. ಅದು ಎಮೋಷನ್ ಆಗುತ್ತೆ ಆ ಪಾತ್ರ. ತುಂಬ ಚಿಕ್ಕ ವಯಸ್ಸಿಗೆ ಅವ್ರನ್ನ ನಾವೆಲ್ಲ ಕಳ್ಕೊಂಡು, ಆದರೂ ತುಂಬ ನೋವಾಗುತ್ತೆ ಸರ್ ಅದು. ಯಾಕಂದರೆ ಒಂದು ಆಟೋ ರಾಜ ಆಗಿರ್ಬೋದು, ಎಲ್ಲ ಸಮುದ್ರದ ಕೆಳಗಡೆ ಕ್ಯಾಮ್ರಾ ಇಟ್ಬಿಟ್ಟು ನಾನು ಅಂಡರ್ ವಾಟರ್ ಶೂಟ್ ಮಾಡ್ತೀನಿ ಅಂತ ಒಂದು ಮುತ್ತಿನ ಕತೆ ಮಾಡಿರ್ಬೋದು. ಆಮೇಲೆ ಮೆಟ್ರೋ ತಂದಿದ್ದು ಏನೇ ವಿಚಾರಗಳಾಗಿರ್ಬೋದು ಸರ್, ತಪ್ಪಿ ಆ ಮನುಷ್ಯ ಏನೋ 100 ವರ್ಷ ಇದ್ದಿದ್ರೆ ಏನಾಗಿರೋದು ಸರ್. ಆ ಅಭಿವೃದ್ಧಿ ಆಗಲಿವಲ್ಲ ಅನ್ನೋದು ಒಂದು ತುಂಬ ದೊಡ್ಡ ನೋವಾಗುತ್ತೆ ಅಷ್ಟೇ. ಸಿನಿಮಾ ವಿಚಾರದಲ್ಲಾಗಿರ್ಬೋದು, ಏನಾಗಿರ್ಬೋದು. ಆಮೇಲೆ ಹೇಳಿದ್ನಲ್ಲ ನಾನು, ಪ್ರೇಮ್ ಸರು ತುಂಬ ರಿಲ್ಯಾಕ್ಸ್ ಆಗಲ್ಲ ಅಂತ, ಆ ಥರ ಶಂಕರಣ್ಣ ಅಂತ ಕೇಳಿದ್ದೀನಿ ನಾವು ಹೇಳಿರೋರು ಬಾಯಲ್ಲಿ. ಸುಮ್ಮನೆ ಇರ್ತಾನೆ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡ್ರು. ಮೊನ್ನೆ ಶ್ರೀನಿವಾಸ್ ಪ್ರಭು ಅವ್ರು ಆ್ಯಕ್ಟ್ ಮಾಡಿದ್ರೆ ಕೇಳಿಲಿ, ಅವ್ರ ಒಡನಾಟ ಎಲ್ಲ ಜೊತೆಗಿತ್ತಲ್ಲ, ಅವ್ರು ಹೇಳ್ತಾರೆ ಸುಮ್ಮನೆ ಕೂತ್ಕೊಂಡ್ರು ಹಿಂಗೆ ಟಮಟೆ ಬಡಿತಾ ಇರೋನು, ಈ ಮ್ಯೂಸಿಕ್ ಚೆನ್ನಾಗೈತಲ್ಲ, ಇದನ್ನು ರೆಕಾರ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋರಂತೆ ಶಂಕರಣ್ಣ. ನಾನು ಏನಪ್ಪ ಮನುಷ್ಯ ಎಲ್ಲೇನೋ ತಲೆ ಓಡಿಸ್ತಿರ್ತಾರೆ ಅಂತ ಅಂದ್ಬಿಟ್ಟು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಪ್ಪು ಸರ್ ಬಗ್ಗೆ ಏನು ಹೇಳೋಣ ಸರ್. ನನಗೆ ಇವತ್ತು ಅಪ್ಪು ಸರ್ ಹೆಸರು ಕೇಳಿದಾಗೆಲ್ಲ ನೋವಾಗೋದೇನು ಅಂದರೆ ಸರ್, ಅಪ್ಪು ಸರ್ಗೆ ಒಂದು ಕತೆ ಮಾಡಿದ್ದು ಸರ್. 1960s ಬ್ಯಾಕ್ ಡ್ರಾಪಲ್ಲಿ ಒಂದು ಕತೆ ಮಾಡಿದ್ದು ಸರ್.
ಆ ಕಥೆನ ಅಪ್ಪು ಸರ್ಗೆ ಹೋಗಿ ಹೇಳ್ಬೇಕಿತ್ತು ಸರ್, ಹೇಳೋಕ್ಕಾಗಲಿಲ್ಲ ಅನ್ನೋದು ತುಂಬ ದೊಡ್ಡ ನೋವು. ಅಪ್ಪು ಸರ್ ಹತ್ರ ಎಲ್ಲ ಮಾತಾಡಿದ್ದು, ಆಯಿತು ಬನ್ನಿ ಮಾಡೋಣ ಅಂತೆಲ್ಲ ಅಪ್ಪು ಸರ್ ಧೈರ್ಯಗಳು ಕೊಟ್ಟಿದ್ರು. ಆದರೆ ಹೋಗಿ ಮೀಟ್ ಮಾಡೋ ಅಷ್ಟರಲ್ಲಿ ಆ ಥರ ಆಗೋದು ತುಂಬ ದೊಡ್ಡ ನೋವು ಸರ್. ಅವತ್ತು ದೇವ್ರ ಪೂಜೆ ಮಾಡಬೇಕಿತ್ತು, ಮನೇಲೇನೋ ಪೂಜೆ ನಡೀತಾ ಇತ್ತು, ಫೋನ್ ಮಾಡೋರು ನಮ್ಮ ಅನಿಲ್ ಸರು, ಗೊತ್ತಾಯ್ತಾ ವಿಷಯ ಅಂತಂದರು. ಇಲ್ಲ ಸರ್, ಏನು ಸರ್ ಅಂತ ಅಂದೆ. ಪುನೀತ್ ಅವರು ಹಿಂಗೆ ಆಯ್ತಪ್ಪ ಅಂತಂದು. ಯಾವ ಪುನೀತು? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಸರ್ ಏನು ಹೇಳ್ತಿದ್ದೀರಾ ನೀವು ಅಂತಂದ್ಬಿಟ್ಟೆ. ಟಿ ವಿ ಯಾಕೋ ನೀನು ಹಾಕಿಲ್ವಾ ಅಂದರು. ಆಗ್ತೆ ಸರ್, ಅವತ್ತು ಪೂಜೆನೂ ಮಾಡಲಿಲ್ಲ ಸರ್ ನಾನು. ಅಷ್ಟು ನೋವಾಗೋಯ್ತು ಸರ್. ಹೆಂಗೆ ಸರ್ ಅವರೆಲ್ಲ ಜೊತೆಗೆ ಸುಮ್ಮನೆ ನೋಡಿರೋ ಸಾಕಾಗಿತ್ತು. ಏನು ರೀ ಚೆನ್ನಾಗಿದ್ದೀರೇನ್ರಿ ಅಂತ ಅಂದ್ಬಿಟ್ಟು. ಒಂದು ಇನ್ಸಿಡೆಂಟು ಸರ್, ಅಪ್ಪು ಸರ್ ಅಂದರೆ ನೆನಪಾಗೋದು, ನಾನು ಗಾಂಧಿನಗರ ಅಲಿತಾ ಇದೆ ಸರ್. 1 ವರ್ಷ ಕೆಲಸ ಇಲ್ಲದೆ ಗಾಂಧಿನಗರ ಅಲಿತಿರುವಾಗ, ವಜ್ರೇಶ್ವರ ಹಳೆ ಬಿಲ್ಡಿಂಗು, ಇವತ್ತು ರಿಬಲ್ ಫ್ಲೋರ್ ಇದೆ, ಅವಾಗ ಇತ್ತು. ಅಲ್ಲಿ ಹೋದಾಗ ರಾಜ್ಕುಮಾರ್ ಅಂತ ಒಬ್ರು ಕೆಲಸ ಮಾಡ್ತಾಯಿದ್ರು ಸರ್, ರಾಜಣ್ಣ ಅಂತ ಅಂದ್ಬಿಟ್ಟು. ಅವರು ಇದನ್ನು ಏನು ಮಾಡಿದ್ದಿಲ್ಲ ಅಂದರು. ಅಣ್ಣ ಡಿಗ್ರಿ ಮಾಡಿದ್ದೀನಿ ಅಣ್ಣ. ಹಲೋ ಯಾಕೋ ಸಿನಿಮಾಗೆ ಬರ್ತೀಯ, ಹೋಗ್ಬಿಡೋ ನೀನು ಅಂತ ಅಂದ್ಬಿಟ್ಟು. ಆ ವಜ್ರೇಶ್ವರಿ ಬಿಲ್ಡಿಂಗಿಂದ ಸ್ವಲ್ಪ ದೂರದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸರ್. ಮಧ್ಯಾಹ್ನ ಅಲ್ಲಿ ಊಟ ಮಾಡಬೇಕಿತ್ತು, ಪ್ರಸಾದ ಕೊಡೋರು ನಮಗೆ. ಆ ಥರ ಹೋಗುವಾಗ ಒಂದಿನ ಹೋಗಿಲ್ಲ, ಪ್ರಸಾದ ಖಾಲಿ ಆಗ್ಬಿಟ್ಟೈತೆ. ಬಂದ್ಬಿಟ್ಟು ವಜ್ರೇಶ್ವರಿ ಗೇಟ್ ಹತ್ರ ನಿಂತ್ಕೊಂಡಿದ್ದೆ. ಅವರು ಬೇಡ ಕಣ, ನನ್ನ ಮಾತು ಕೇಳೋ, ಈಗಲೂ ಹೊರಟ್ಬಿಡೋ ನೀನು ಊರಿಗೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅವಾಗ ಹಿಂದೆಯಿಂದ ಒಂದು ಕೈ ಇವತ್ತು ಅಪ್ಪು ಸರ್ ಬಂದ್ಬಿಟ್ಟು ಬೆಂತಾಡ್ಬಿಟ್ಟು, ಏನು ರೀ ಊಟ ಆಯ್ತೇನು ಅಂತ ಅಂದ್ರಣ್ಣ. ನಾನು ಯಾರು ಗೊತ್ತಿಲ್ಲ ಅಣ್ಣ, ಅವ್ರು ಯಾರು ನಾನು ನೋಡೇ ಇಲ್ಲ ಅಣ್ಣ, ಇದು ನಾನು ಎಲ್ಲೂ ಶೇರ್ ಮಾಡಿಲ್ಲ. ನನಗೆ ಒಂದು ತುಂಬ ಎಮೋಷನ್ ಆಗುತ್ತೆ ನನಗದು. ಬಂದ್ಬಿಟ್ಟು ಎಗ್ಲಿ ಮೇಲೆ ಏನು ಊಟ ಆಯ್ತೇನು ಅಂತ. ಹೋಗೋಣ ಆಯಿತು ಅಂತ ಅಂದೆ. ಅವ್ರು ಹೋದ್ಮೇಲೆ ಗೊತ್ತಾಯ್ತು ಸರ್ ನನಗೆ ಅಪ್ಪು ಸರ್ ಅಂತ. ಯಾಕಂದರೆ ಅವ್ರ ಡಿಸ್ಟೆನ್ಸ್ ಯಾರೊಬ್ಬ ಬಂದ್ಬಿಟ್ಟು ಹಿಂಗೆ ಕೈ ಅಂತ ನಾವು ಹಿಂದೆ ತಿರುಗ್ಬಿಟ್ಟು ಹಿಂಗೆ ನೋಡ್ತೀವಿ, ಹಿಂಗೆ ತಿರುಗೋ ಅಷ್ಟರಲ್ಲಿ ಅಪ್ಪು ಸರ್ ಹಿಂಗೆ ಕೈ ಅಂದ್ಬಿಟ್ಟು ಹಿಂಗೆ ಪಾಸ್ ಆದರು. ಅವರು ಅಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನೋಡಿದ್ದು ನಾನು ಅವ್ರನ್ನ. ಅಯ್ಯಪ್ಪ ಸ್ವಾಮಿಯ ಭಕ್ತರು ಕೂಡ ಅಯ್ಯಪ್ಪ ಸ್ವಾಮಿ ಮೂಲಕ ಏನೋ ಒಂದು ಟಚ್ ಆಯ್ತು ನಿಮಗೆ ಅವತ್ತು. ಏನೋ ಸರ್, ಅದು ಹಿಂಗೆ ಬೆನ್ನಿಗೆ ಹಿಂಗೆ ಅಂದ್ಬಿಟ್ರು ಅದ್ರಲ್ಲ, ಅದೇ ಒಂಥರ ದೈವ ಸ್ಪರ್ಶ ಥರ ನಮಗೆ ಅದು. ಇಲ್ಲ, ನಾನು ಬಹಳಷ್ಟು ಜನ ಮಾತಾಡ್ಬೇಕಾದ್ರೆ ಅಪ್ಪು ಸರ್ಗೋಸ್ಕರ ನಾನೊಂದು ಕತೆ ಮಾಡಿದ್ದೆ ಸರ್ ಅಂತ ತುಂಬ ಜನ ಹೇಳ್ತಾರೆ. ಅಂದರೆ ಆ ಥರದೊಬ್ಬ ಕನ್ವಿನ್ಸಿಂಗ್ ಆ್ಯಕ್ಟರ್ ಅಪ್ಪು ಸರ್ ಆಗಿದ್ದರು. ಹೌದು ಸರ್. ಯಾಕಂದರೆ ಲೂಸಿಯಪ್ಪ ಅವನವ್ರು ಒಂದು ಸಿನಿಮಾ ಮಾಡೋಲ್ಲ, ಸೈನ್ಸ್ ಫಿಕ್ಷನ್ ಸಿನಿಮಾ ಸರ್. ಒಬ್ಬ ಸ್ಟಾರು ಸರ್. ಅವ್ರು ನಿಂತ್ಕೊಂಡು ಒಂದು ಫ್ಯಾಮಿಲಿ ಬಗ್ಗೆ 1 ಅವರ್ ಹೇಳ್ಬಿಟ್ರೆ ಸಾಕು ಸರ್, ಇಡೀ ಥಿಯೇಟ್ರ್ ಕಿರ್ಚೋಗುತ್ತೆ, ಒಳ್ಳೆ ಕಲೆಕ್ಷನ್ ಆಗಿಬಿಡುತ್ತೆ. ಅಂಥ ಒಬ್ಬ ಹೀರೋ. ದ್ವಿತ್ವ ಸಿನಿಮಾ ಅಲ್ಲ, ದ್ವಿತ್ವ. ಆ ಸಿನಿಮಾನ, ಆ ಜಾನರ್ನ ಅವ್ರು ಟಚ್ ಮಾಡಬೇಕು ಅಂದರೆ ತುಂಬ ಡೇರಿಂಗು ಸರ್, ತುಂಬ ಡೇರಿಂಗು ಸರ್. ತುಂಬ ಕಮರ್ಷಿಯಲ್ ಮಾಡೋದು, ತುಂಬ ಹೊಡೆದಾಡ್ಬೋದು, ಏನೇ ಮಾಡ್ಬೋದು ಸರ್. ಆ ಥರ ಒಂದು ಅವ್ರದ್ದೇ ಅಲ್ದಿರೋ ಜಾನರ್ನ ಟಚ್ ಮಾಡಿ ಒಬ್ಬ ಡೈರೆಕ್ಟರ್ಗೆ ಅವಕಾಶ ಕೊಡೋದಿದೆ ಗೊತ್ತಾ ಸರ್. ತುಂಬ ಜನರಿಗೆ ದಾರಿ ಆಗಿರೋ ಸರ್ ಅದು. ಆ ದಾರಿ ಮಿಸ್ ಆಗೋಯ್ತು ಸರ್ ಅಪ್ಪು ಸರಿಂದ. ಅದೊಂದು ಎಮೋಷನ್ ಇದೆ ಅಪ್ಪು ಸರ್ ಅದು. ಶಿವಣ್ಣ ಅಂದಾಗ ಶಿವಣ್ಣ ಬೇರೆ ಸರ್, ಸಿಂಗಮ್ ಮಾದರಿ ಅಂತಾರಲ್ಲ ಶಿವಣ್ಣ ಬೇರೆ ಸರ್. ಮಳೆನಿಯ ಸಾಂಗ್ ಬರ್ತಿದ್ದೆ ಶಿವಾನ್ ಫೋರ್ತ್ರಿಗೆ, ಧೀರನ್ ರಾಮ್ಕುಮಾರ್ ಅವ್ರದ್ದು. ಅವ್ರ ಮನೆಗೆ ತೋರ್ಸೋಣ ಅಂತ ಹೋಗಿದ್ದು ಸಾಂಗ್ ರಿಲೀಸ್ ಮಾಡ್ಸೋಕ್ಕೆ. ಶಿವಣ್ಣ ಹತ್ರ ಏನು ರೀ ಹೆಸರು? ಅಣ್ಣ ಕ್ರಾಂತಿ ಕುಮಾರ್ ಅಂತ. ಏನೋ ಕ್ರಾಂತಿ ಕುಮಾರ್ ಅಂತ ಹೆಸರಿಕೋಗ್ಬಿಟ್ಟಿದ್ಯಾ ನೀನು ಅಂತಂದ್ರು. ಆಮೇಲೆ ಸಾಂಗ್ ಎಲ್ಲ ನೋಡ್ತಾ ಇದ್ರು. ನಾನು ಇಲ್ಲಿ ಬಂದು ನಿಂತಿದ್ದೆ. ಯಾಕಮ್ಮ ಹಂಗೆ ನಿಂತಿದ್ಯಾ? ಬಾಮ್ಮ ಕುತ್ಕೊಳ್ಳಮ್ಮ, ಬಾಮ್ಮ ಕುತ್ಕೋ. ಅಯ್ಯೋ ಅಣ್ಣ ಬಿಡೋಣ, ಬಾಮ್ಮ ಕುತ್ಕೋ ಅಂತ ಕೂರಿಸ್ಕೊಂಡು ಎಗ್ಲು ಮೇಲೆ ಕೈ ಹಾಕೊಂಡು, ಚೆನ್ನಾಗಿ ಬರ್ತಿದ್ಯಮ್ಮ, ಒಳ್ಳೇದಾಗಲಿ ಅಂತ ಅಂದರು. ಅದು ಶಿವಣ್ಣ ಸರ್. ಆಮೇಲೆ ಇನ್ನೊಂದು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಶಿವಣ್ಣ ಅಂದರೆ ಸರ್, ಶಿವಾನ್ 4-3 ಡಬ್ಬಿಂಗ್ ಮಾಡಿಸ್ತಿದ್ದೆ ಸರ್, ಆಕಾಶ್ ಸ್ಟುಡಿಯೋ, ಆನಂದಣ್ಣ ಇಂಜಿನಿಯರು. ಅಲ್ಲಿ ಡಬ್ ಮಾಡಿಸ್ತಿದ್ದೆ ನಾನು. ಡಬ್ ಮಾಡಿಸೋ ಟೈಮಲ್ಲಿ ರುಸ್ತುಮ್ದೇನ ಕರೆಕ್ಷನ್ ಇತ್ತು. ಮಾಸ್ಟ್ರು ಶಿವಣ್ಣ ಬರ್ತಾರೆ, ಕರೆಕ್ಷನ್ ಮಾಡೋಕೆ ಒಂದು 10 ನಿಮಿಷ ಬ್ರೇಕ್ ಕೊಟ್ಬಿಡಿ ಅಂತಂದರು. ಸರಿ ಶಿವಣ್ಣ ಬರ್ತಾರೆ ಅಂತ ಬ್ರೇಕ್ ಕೊಟ್ಟು ಸರ್. ನನಗೆ ಸಾಂಗ್ಸ್ ಕೇಳೋದು ತುಂಬ ಹುಚ್ಚು. ಫ್ರೀ ಆಗಿದೆ, ಸಾಂಗ್ಸ್ ಕೇಳಬೇಕು. ಹೆಡ್ಫೋನ್ ಸಾಂಗ್ ಹಾಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಹಿಂಗೆ ಕುತ್ಕೊಂಡು ಆಕಾಶ್ ಸ್ಟುಡಿಯೋದಲ್ಲಿ ಕೂತಿದ್ದೀನಿ ಸರ್. ಸಾಂಗ್ ಜೋರಾಗಿ ಸೌಂಡ್ ಇತ್ತು. ಪಕ್ಕದಲ್ಲಿ ಓಡಾಡ್ತವ್ರೆ. ಪಕ್ಕದಲ್ಲಿ ಓಡಾಡುವಾಗ ಲಾಬಿಲಿ ಎಲ್ಲ ಬಂದ್ಬಿಟ್ಟು ನಮಸ್ಕಾರ ಅಣ್ಣ, ನಮಸ್ಕಾರ ಅಣ್ಣ, ನಮಸ್ಕಾರ ಅಂತೇನೋ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ನನಗೆ ಅಪ್ರಾಪ್ಟಾಗಿ ಕೇಳಿಸ್ತಿದೆ ಅಷ್ಟೇ ಸರ್, ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಆಮೇಲೆ ಅಲ್ಲಿಂದ ಹೆಡ್ಫೋನ್ ತೆಗೆದ್ಬಿಟ್ಟು ಹಿಂಗೆ ತೆಗಿತೀನಿ, ನೋಡ್ರೆ ಪಕ್ಕದಲ್ಲಿ ಶಿವಣ್ಣ ಸರ್. ಸರ್ ಇವತ್ತು ಜುಮ್ಮನ್ನುತ್ತೆ ನನಗೆ. ಅವ್ರು ಇಲ್ಲಿ ಕೂತಿದ್ದಾರೆ, ನಾನು ಪಕ್ಕ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದೀನಿ. ಬೇರೆ ಯಾರಾಗಿರೋ ಇಳ್ಸಮ್ಮ ಕಾಲು ಅಂದಿರೋರು, ಇಲ್ಲ ಆ ಕಡೆ ಕೂತ್ಕೊಳ್ಳಮ್ಮ ಅನ್ನೋರು. ಅಣ್ಣ ಏನೂ ಮಾತಾಡಲಿಲ್ಲ. ಕಾಲು ಇಳಿಸಿದ ತಕ್ಷಣ ಅಣ್ಣ ಸಾರಿ ಅಣ್ಣ ಅಂತ ಅಂದ್ಬಿಟ್ಟು ಹಿಂಗೆ ಕುತ್ಕೊಂಡು ಹೆಂಗಂದಿದ ತಕ್ಷಣ ಬಿಳಿ ಗಡ್ಡ ಬಿಟ್ಟಿದ್ರು ಸರ್ ಅವಾಗ ಶಿವಣ್ಣ. ಅಂದಿದ ತಕ್ಷಣ ಪರವಾಗಿಲ್ಲ ಬಾಮ್ಮ ಕುತ್ಕೊಳ್ಳಮ್ಮ, ನಿನ್ಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಕುತ್ಕೊಳ್ಳಮ್ಮ, ಅದರಲ್ಲೇನು ಅಂತಾರೆ. ಅಷ್ಟು ಆತ್ಮೀಯವಾಗಿ ಎಲ್ಲರ ಜೊತೆ ಮಾತಾಡ್ತಾರಲ್ಲ ಸರ್, ಅದಕ್ಕೆ ಇಡೀ ಇಂಡಸ್ಟ್ರಿ ಅವ್ರ ಅಣ್ಣ ಅಂತ ಕರೆಯೋದು. ಅಂಥ ಒಬ್ಬ ಅಣ್ಣ ಬೇಕು ಸರ್. ಎಸ್, ತುಂಬ ಅಂದರೆ ಶಿವಣ್ಣನ ವಿಷಯಕ್ಕೆ ಎಲ್ಲರೂ ಇದೇ ಥರ ಕನೆಕ್ಟ್ ಆಗೋದು. ಅಂದರೆ ಎಲ್ಲವನ್ನ ಮೀರಿ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಇನ್ನೂ ಹತ್ರ ಆಗ್ಬಿಡ್ತಾರೆ. ಇಷ್ಟ ಆಗ್ತಾರೆ ಇಲ್ಲ ಅನ್ನೋದಕ್ಕಿಂತಲೂ ಗೌರವ ಕೊಡುವಂಥ ರೀತಿ ಎಲ್ರಿಗೂ ಸೇಮ್ ಇರುತ್ತದು ಅಲ್ವಾ. ಆಮೇಲೆ ಫ್ಯಾನ್ಸ್ ಜೊತೆ ಅವರು ರೇಗ್ಸೋದು, ಜೊತೆಗೆ ಕೂತ್ಕೊಂಡು ಮಾತಾಡೋದು ಎಲ್ಲ, ಅವೆಲ್ಲ ತುಂಬ ಇಷ್ಟ ಆಗುತ್ತೆ ಸರ್. ಎಲ್ಲ ಅಂದರೆ ನಮ್ಮ ಪ್ರೇಮ್ ಸರ್ ಒಂದು ಲೈನ್ ಬರೆದವ್ರೆ, ನಿಮಗೆ ನಂಬರ್ಗಳೇ ಲೆಕ್ಕ ಇಲ್ಲ ಅಣ್ಣ ಅಂತ. ಅದಕ್ಕಿಂತ ದೊಡ್ಡದಾಗಿ ಆ್ಯಸ್ ಎ ರೈಟರ್ ನಾನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಖತ್ತಿತ್ತು. ಈ ಸಿನಿಮಾದ ನಂತರ, KD ಸಿನಿಮಾದ ನಂತರ ಒಂದಷ್ಟು ಬರಿತಾ ಇದ್ದೀರಾ. ಎಲ್ಲ ರೈಟ್ರುಗಳ ಪರವಾಗಿ, ಅಂದರೆ ಒಂದಷ್ಟು ಜನ ರೈಟ್ರುಗಳು ಅವಕಾಶ ಸಿಕ್ಕಿರೋದಿಲ್ಲ.
ಅಂಥವ್ರದ್ದೊಂದು ಸಣ್ಣ ಸಣ್ಣ ಬೇಸರ ಇರುತ್ತೆ, ನನಗೆ ಅವಕಾಶ ಸಿಗ್ತಾ ಇಲ್ಲ, ನಾನು ಬರೀಲೋ ಬೇಡವೋ, ಬರೆಯೋದನ್ನು ಕಂಟಿನ್ಯೂ ಮಾಡಲೋ ಬಿಡಲೋ, ಈ ಥರದ್ದು ತುಂಬ ಆಗ್ತಾ ಇರ್ತದೆ. ಅದು ನಿಮಗೂ ಕೂಡ ಆಗಿರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಅದೇ ಸರ್, ನಾವು ಒಂದು ನಂಬಿಕೆ ಇಡಬೇಕು ಅಷ್ಟೇ ಸರ್. ಯಾಕಂದರೆ ನಾನೇ ಇಲ್ಲಿಗೆ ಬಂದಿದ್ದು ಒಂದು ಬೆಟ್ಟ ಸರ್, ಇದೊಂದು ಸಿನಿಮಾ ಅನ್ನೋದೇ ಒಂದು ದೊಡ್ಡ ಬೆಟ್ಟ. ಇವತ್ತು ನಾನು ಯಾರಿಗೋ ಅದು ಮೇಲ್ಗಡೆ ಹತ್ಕೊಬಂದು ಕಾಣ್ತಾ ಇದ್ದೀನಿ ಅಂದರೆ ಅದಕ್ಕೊಂದು 10 ವರ್ಷ ತಗೋಬಿಡ್ತು ಸರ್. ನಾವು ಹತ್ತಲೇಬೇಕು. 10 ವರ್ಷ ಆದಮೇಲೆ ಇಷ್ಟು ಬಂದು ನಿಂತ ಮೇಲೆ ಗೊತ್ತಾಗ್ತಿದೆ ಇನ್ನೂ ಮುಂದೆ ದೊಡ್ಡ ಬೆಟ್ಟ ಇದೆ ಅಂತ ಅಂದ್ಬಿಟ್ಟು. ಆ ಥರ ಕೆಲವೊಂದು ಕಳ್ಕೊಳ್ಳೋದಿದೆ, ಕೆಲವೊಂದು ಪಡ್ಕೊಳ್ಳೋದಿದೆ, ಕೆಲವೊಂದು ಎಲ್ಲ ಇರುತ್ತೆ ಸರ್. ಆ್ಯಸ್ ಎ ರೈಟ್ರಾಗಿ ತಾಳ್ಮೆ ಇರಬೇಕು. ಅಂದರೆ ಸಿನಿಮಾದಲ್ಲಿ ಉಳ್ಕೊಂಡವ್ರು ಮಾತ್ರ ಸರ್. ಸಿನಿಮಾ ನೋವು ಕೇಳುತ್ತೆ, ಕಣ್ಣೀರು ಕೇಳುತ್ತೆ, ಸಂತೋಷ ಕೇಳುತ್ತೆ, ಕೆಲವೊಬ್ರಿಗೆ ಸಾವು ಕೇಳುತ್ತೆ ಸರ್. ಸಿನಿಮಾ ಎಲ್ಲನೂ ಕೇಳುತ್ತೆ. ಅವೆಲ್ಲನೂ ತಡೆದು ನಿಂತ್ಕೊಂಡವ್ರಿಗೆ ಮಾತ್ರ ಸರ್ ಇಲ್ಲಿ ಗೆಲುವು. ನಿಜ ನಿಜ. ನೀವು ಬೇರೆ ಯಾವುದೇ ಚಟ ಇದ್ರೂ ಬೇಕಾದ್ರೂ ಬಿಟ್ಬಿಡ್ಬೋದು, ಹೊರಗಡೆ ಹೋಗ್ಬಿಡ್ಬೋದು, ಬಿಡ್ಸೋಕ್ಕೆ ಬೇರೆ ಬೇರೆ ಕೇಂದ್ರಗಳವೆ ಅಂತಾರೆ. ಸಿನಿಮಾನ ಬಿಡ್ಸೋಕ್ಕೆ ಏನೂ ಇಲ್ಲ ಸರ್. ನಿಮ್ಮ ಒಳಗಡೆ ಒಂದು ಆತ್ಮಕ್ಕೆ ಬರಬೇಕು, ನಾನು ಸಿನಿಮಾನ ಬಿಡಬೇಕು ಅಂತ. ಆಮೇಲೆ ಅದು ಬಿಡಲ್ಲ ಸರ್. ಯಾಕಂದರೆ ಎಲ್ಲರನ್ನೂ ಕೈ ಬೀಸಿ ಕರೀತದೆ ಸರ್. ಕಲೆ ಅನ್ನೋದು ಎಲ್ಲರನ್ನೂ ಕರೀತದೆ, ಕೆಲವರು ಮಾತ್ರ ಒಪ್ಕೊಳ್ಳುತ್ತೆ. ನಾವು ಅವಕಾಶ ಕೊಡಬೇಕು. ಇವಾಗ ನನ್ನ ಮುಂದೆ ಇರೋನ ತಪ್ಕೊಂಡಿರುತ್ತೆ, ಆ ಕೈ ಬಿಡೋವರೆಗೂ ನಾವು ಕಾಯಬೇಕಲ್ಲ ಸರ್. ನೆಕ್ಸ್ಟ್ ಆ ಲೈನ್ ನನಗೆ ಬರುತ್ತೆ, ನನ್ನೂ ತಪ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇರಬೇಕಷ್ಟೆ. ತುಂಬ ಇನ್ಸ್ಪಿರೇಷನ್ ಆಗುವಂಥ ಮಾತು. ಆಮೇಲೆ ಯುವರಾಜ್ ಭಟ್ರು ಅದನ್ನು ಹೇಳಿದರು, ಮಿನಿಮಮ್ 10 ವರ್ಷ ಕಣೋ, ಮ್ಯಾಕ್ಸಿಮಮ್ ಒಂದು 16 ವರ್ಷ ಇಲ್ಲಿ ಟ್ರಾವೆಲಿಂಗ್ ಆಗ್ಬೇಕು ಕಣೋ, ಅಂದರೆ ಎಲ್ಲವೂ ಸರಿ ಹೋಗುತ್ತೆ. ಹೌದು, ಅಷ್ಟು ಬೇಕೇ ಬೇಕು ಸರ್. ಹೇಳಿದ್ನಲ್ಲ ಸರ್, ಸಿನಿಮಾ ಎಲ್ಲನೂ ಕೇಳುತ್ತೆ. ಆಮೇಲೆ ಇವತ್ತು ನಾನು ಯಾರು ಅಂತ ಚಾನ್ಸ್ ಕೊಡ್ತಾರೆ ಸರ್. ನಾನು ಕೇಳೋದು, ನಾನು ಏನೋ ಒಂದು ಬರೆದು ಕೆಲವು ಕಡೆ ಹೆಸರು ಸಿಗಲ್ಲ, ಕೆಲವು ಕಡೆ ದುಡ್ಡು ಸಿಗಲ್ಲ, ಕೆಲವು ಕಡೆ ನಾವು ಯಾರು ಅಂತಾನೆ ಇನ್ನೊಬ್ರಿಗೆ ಪರಿಚಯ ಮಾಡಿಸಲ್ಲ. ಇಂಥ ಅವಕಾಶಗಳೆಲ್ಲ ಬಂದೋಗ್ಬಿಡ್ತವೆ. ಅವನ್ನೆಲ್ಲ ತಡ್ಕೊಂಡು ಯಾರೋ ಒಬ್ಬ ಗುರುತಿಸ್ತಾನೆ ಸರ್. ಬಾರೋ ನೀನೇನೋ ಬರೀತೀಯ ಅಂತ. ನಾನು ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದವನು ಸರ್. ನಾನು ಫೇಸ್ಬುಕ್ಕಲ್ಲಿ ಏನೋ ಕೌಂಟ್ರುಗಳನ್ನ ಈ ಥರ ಬರ್ಕೊಂಡಿದ್ದೋ. ನಾನು ಅಸ್ಟೆಂಟ್ ಆಗಿದ್ದಾಗೆಲ್ಲ ನಮ್ಮ ಅಂದೈತಕಲ ಡೈರೆಕ್ಟರ್ ಕೀರ್ತಿ ಅವರು, ನೀನು ಚೆನ್ನಾಗಿ ಬರೀತೀಯ ಕಣೋ, ನೀನು ಕೌಂಟ್ರುಗಳೆಲ್ಲ ಬಾ ಸಿನಿಮಾ ಬರೀ ಅಂತ. ನಂಗೆ ಸಿನಿಮಾ ಬರಲ್ಲ, ನಾನು ಕೋ ಡೈರೆಕ್ಟ್ರ್ ಆಗಬೇಕು ಅನ್ನೋ ಫೀಲ್ ನನಗೆ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಅವ್ರ ಜೊತೆ ಅವರು ಡೈಲಾಗ್ ಬರ್ಸಿದ್ರು ಅವರು. ಯಾಕಂದ್ರೆ ಅವರು ಕೆಲಸ ಮಾಡ್ತಿದ್ದಾಗ ಅವರು ಡೈರೆಕ್ಟ್ರ್ ಆಗಲಿಲ್ಲ, ಅವರು ಅಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು. ನಾನು ಈ ಕಡೆ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡ್ತಾಯಿದ್ದೆ. ವಾವ್. ಅವ್ರೇನಂದ್ರು, ಇಲ್ಲ ಅಣ್ಣ ನಂಗೆ ಬರೆಯೋಕ್ಕಾಗಲ್ಲ, ನಾನು ಬೇರೆ ಕೆಲಸಗಳದೆ, ನಾನು ದುಡಿಬೇಕು, ಅವೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು. ನೀನು ಯಾವಾಗ ಫ್ರೀ? ನೈಟ್ ಫ್ರೀ. ಸರಿ ಆಯಿತು, ನಾನು ಶೂಟ್ ಮುಗಿಸ್ಕೊಂಬರ್ತೀನಿ, ನೈಟ್ ಕೂತ್ಕೊಳ್ಳೋಣ, ನೀನು ಬಾ ಅಂತ ಅಂದ್ಬಿಟ್ಟು ನೈಟ್ 3 ಗಂಟೆ 4 ಗಂಟೆವರೆಗೂ ಕೂತ್ಕೊಂಡು ಬರೆದು ಆ ಸಿನಿಮಾ ಕಂಪ್ಲೀಟ್ ಆಯಿತು. ಅದಾದಮೇಲೆ ಅವರೊಂದಿಷ್ಟು ಪೇಮೆಂಟ್ ಕೊಟ್ಟರು. ನೀನು ರೈಟ್ರ್ ಕೊಡೋ ಅಂತ ಅಂದರು. ಅದೇನೋ ದೇವ್ರ ಇಚ್ಛೆ ಸರ್, ಇವತ್ತು ಇಲ್ಲಿ ತಂದು ಕೂರಿಸಿದೆ ಅಷ್ಟೇ. ಇಲ್ಲ, ತುಂಬ ಖುಷಿ ಆಯಿತು ಕ್ರಾಂತಿಕುಮಾರ್. ಅಂದರೆ ಇದು ಪ್ರತಿಯೊಬ್ಬ ರೈಟ್ರು ಸೆಲೆಬ್ರೇಟ್ ಮಾಡೋವಂಥ ಫೀಲಿಂಗು. ಆ ಒಂದು ಲಿಸ್ಟಲ್ಲಿ ಈ ಒಂದು ಸರಣಿಯಲ್ಲಿ ಮೊಟ್ಟ ಮೊದಲಿಗರಾಗಿ ನೀವೇ ಇದ್ದೀರಿ. ಕ್ರಾಂತಿಕುಮಾರ್ ಕನ್ನಡ ಪಿಕ್ಚರಲ್ಲಿ ಕ್ರಾಂತಿಕುಮಾರ್ ಅವರ ಎಪಿಸೋಡಿಂದ ಶುರು ಆಗುತ್ತೆ. ಅಂದರೆ ಎಲ್ಲ ರೈಟ್ರುಗಳನ್ನು ತುಂಬ ಭಕ್ತಿಯಿಂದ ಗೌರವಿಸ್ತಾ, ಅಂದರೆ ನಿಮ್ಮ ಜೊತೆಗಿರೋರು, ನಿಮಗಿಂತಲೂ ದೊಡ್ಡ ಸಾಧನೆ ಮಾಡಿರೋರು, ಹಿಂದಿನ ಎಲ್ಲ ಲೆಜೆಂಡ್ ರೈಟ್ರುಗಳು, ಆ ಎಲ್ಲರ ಛಾಯೆಗಳು ನಮ್ಮಂಥವ್ರ ಮೇಲೆ ಇರಬೇಕು. ಅಲ್ಲ, ಅದು ಖುಷಿ ಸರ್. ಏನೋ ರಾಘವೇಂದ್ರ ಸ್ವಾಮಿ ದಯೆ ಅಂತಿರಲ್ಲ, ಆ ಥರ ಅದು ನಿಜ ಸರ್. ಅದು ಯಾಕಂದ್ರೆ ನನಗಿಂತ ದೊಡ್ಡವರು ಇದ್ದಾರೆ, ನನಗಿಂತ ಟ್ಯಾಲೆಂಟೆಡ್ ಇದ್ದಾರೆ. ಅದು ನನ್ನಿಂದ ಶುರು ಮಾಡ್ತಿರೋದು ನನ್ನ ಭಾಗ್ಯ ಸರ್. ಯಾಕಂದರೆ ಪಿಕ್ಚರಿಂದ ಪ್ರವೀಣ್ ಅಣ್ಣನೂ ಎಷ್ಟೊಂದು ಸಲ ಹೇಳೋರು ಅವರು. ಪ್ರವೀಣ್ ಸರ್ ಸಿಕ್ತಾಗ್ಲೂ, ಇನ್ನೊಂದು ಇಂಟರ್ವ್ಯೂ ಮಾಡೋಣ ಕಣೋ ಅಂತ ಅಂದ್ಬಿಟ್ಟು ಎಷ್ಟೊಂದು ಸಲ ಹೇಳೋರು. ಕನ್ನಡ ಇಂಡಸ್ಟ್ರಿ ರೈಟ್ರುಗಳು ಬರಬೇಕು ಅಂತ, ನೀವು ಎಷ್ಟೋ ಜನ ಲಿರಿಕ್ ರೈಟ್ರುಗಳನ್ನ ಎಷ್ಟೋ ಜನ ಇಂಟರ್ವ್ಯೂ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರಿ. ಅಂದರೆ ಒಂದು ರೈಟ್ರುಗಳು ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬ ಜನ ಮಾತಾಡ್ತಾರೆ ಸರ್. ಆದರೆ ಬಂದಿರೋ ರೈಟ್ರುಗಳು ಎಷ್ಟೋ ಜನ ಕಾಣ್ತಾ ಇಲ್ಲ ಅನ್ನೋದು ಯಾರೂ ಯೋಚನೆ ಮಾಡೋಕ್ಕೋಗಲ್ಲ. ಅವ್ರನ್ನ ತೋರಿಸೋವಂಥ ಪ್ರಯತ್ನ ಆಗ್ತಾ ಇದೆ ಪಿಕ್ಚರಿಂದ. ತುಂಬ ಧನ್ಯವಾದಗಳು ಸರ್, ಖುಷಿ ಆಗುತ್ತೆ. ಎಸ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. KD ನಂತರ ಕ್ರಾಂತಿಕುಮಾರ್ ಬರೆಯುವಂತಹ ಎಲ್ಲ ಸಿನಿಮಾಗಳ ಸಂಭಾಷಣೆಗಳು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಲಿ, ಸುದ್ದಿ ಮಾಡಲಿ, ವಾವ್ ಫ್ಯಾಕ್ಟರ್ನ ಕ್ರಿಯೇಟ್ ಮಾಡಲಿ, ನಿಮಗೆ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆಯ ರೈಟರ್. ಇದು ಕನ್ನಡ ಪಿಕ್ಚರ್ನ ವಿಶೇಷ ಒಂದು ಸಂಚಿಕೆ. ಈ ಸರಣಿಯ ಮೂಲಕ ಬಹಳಷ್ಟು ಜನ ರೈಟ್ರುಗಳನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕನ್ನಡ ಪಿಕ್ಚರ್ ತುಂಬ ಪ್ರಾಮಾಣಿಕವಾಗಿ ಮಾಡುತ್ತೆ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ನಿರಂತರವಾದ ಸಿನಿಮಾ ಸುದ್ದಿಗಳಿಗೆ ನೋಡ್ತೀರಿ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಸೊ ಮಚ್.